ಏನು ಮತ್ತೆ ಲಾಭ ಇದೆಯೋ ಇಲ್ಲ ಗೊತ್ತಿಲ್ಲ. ಬಟ್ ತಾವು ಕೊಡುವಂತ ಲೋನಿಗೆ ನಮಗೆ ಸಾಫ್ಟ್ ಲೋನ್ ಏನಾದ್ರು ಬಸ್ ಮಾಲೀಕರಿಗೆ ಕೊಟ್ಟಲ್ಲಿ, ಆಟೋ ಮಾಲೀಕರಿಗೆ ಕೊಟ್ಟಲ್ಲಿ, ಟ್ಯಾಕ್ಸಿ ಮಾಲೀಕರಿಗೆ ಕೊಟ್ಟಲ್ಲಿ ನಿಮಗೆ ನಾವು 6% ತೆರಿಗೆಯನ್ನ ಅದಕ್ಕೆ ಹಾಕಿ ಮತ್ತೆ ನಿಮಗೆ ರಿಟರ್ನ್ ಮಾಡ್ತೀವಿ ಅಂತ ಹೇಳುವಂತ ಒಂದು ಭರವಸೆಯನ್ನ ನಾವು ಈ ಮೂಲಕ ಕೊಡ್ತಾ ಇದ್ದೀವಿ. ನಮಗೆ ನಂತರದಲ್ಲಿ ಇವತ್ತು ರಾಜ್ಯದಲ್ಲಿ ಸುಮಾರು 20,000 ವೆಹಿಕಲ್ಸ್ PSV ಇದೆ. ಅಂದ್ರೆ ಈ PSV ವೆಹಿಕಲ್ಸ್ ಏನಾಗಿದೆ ಅಂತಂದ್ರೆ ಮತ್ತು 45,000 ಕಾರುಗಳಿವೆ, 18,000 ಮ್ಯಾಕ್ಸಿ ಕ್ಯಾಬ್ಗಳಿವೆ. ಈ ಮ್ಯಾಕ್ಸಿ ಕ್ಯಾಬ್ಗಳು ಮತ್ತು ಇದು ಬಂದು ರಾಜ್ಯದಲ್ಲಿ ಎಲ್ಲ ಫ್ಯಾಕ್ಟರಿಗಳಿಗೆ ಅವ್ರಿಗೆ ಅಲ್ಲ. ಇವತ್ತು ನಮ್ಮ ಪರಿಸ್ಥಿತಿ ಏನಿದೆ ಅಂತಂದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಟೆಕ್ನಾಲಜಿಕಲ್ ಕಂಪನಿಗಳಾಗಿರ್ಬೋದು, ಸಾಫ್ಟ್ವೇರ್ ಕಂಪನಿಗಳಾಗಿರ್ಬೋದು, ಫ್ಯಾಕ್ಟರಿಗಳಾಗಿರ್ಬೋದು, ಇವರೆಲ್ಲ ಮುಚ್ತಾ ಇರೋ ಆಟೋ ರಿಕ್ಷಾ ಯಾವುದೇ ಒಂದು ಬೆಂಗಳೂರಿನಲ್ಲಿ ಮೀಟರ್ ಓಡಿದ್ರೆ ಫೈನ್ ಹಾಕ್ತೀವಿ ಅಂತ ಆರ್ಡರ್ ಇದೆ. ಅದನ್ನ ತುಂಬಾ ಹೆಚ್ಚಿನ ರೀತಿ ಮಾಡಿದ್ರೆ ಚಾಲಕರಿಗೂ ಜಾಗೃತಿ ಆಗುತ್ತೆ, ಮತ್ತೆ ಓಲಾ ಉಬರ್ ಕಮಿಷನ್ ತಗೊಳ್ಳೋದು ಕಮ್ಮಿ ಆಗುತ್ತೆ. ಯಾಕಂದ್ರೆ ಚಿಕ್ಕ ಸರ್, ಅದು ಚಿಕ್ಕ ಏನು ನೀವೇನಿಲ್ಲ, ಓಲಾ ಉಬರ್ ಅವರಿಗೆ ನೀವು ಆಟೋದಲ್ಲಿ ಏನು ಸರ್ಕಾರ ನಿಗದಿಪಡಿಸಿದೆ 25 ರೂಪಾಯಿಗೆ ಮಿನಿಮಮ್, ಅದರಲ್ಲೇ ನೀವು ಓಡಿಸ್ಬೇಕು ಅಂತ ಹೇಳಿದ್ರೆ ಆರ್ಡರ್ ಮಾಡಿದ್ರೆ ಅವ್ರು ಮಾಡೇ ಮಾಡ್ತಾರೆ. ನೀವು ಅದೇನಕ್ಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಇದುವರೆಗೂ ನಮ್ಗೆ ಅರ್ಥ ಆಗ್ತಿಲ್ಲ. ಮತ್ತೆ ಈ ರ್ಯಾಪಿಡೋ ಬೈಕ್ ಸರ್, ಕೋರಮಂಗಲ RTOದಲ್ಲೂ ನೀವು ಇನ್ಫಾರ್ಮೇಶನ್ ಕೊಟ್ಟಿದ್ರಂತೆ ಎಲ್ಲ ಬೈಕ್ ನ ರೇಟ್ ಮಾಡಿ ಅಂತ. ನಾವು ಮನವಿ ಕೊಟ್ಟಾಗ ಒಂದು 5 ಬೈಕು 10 ಬೈಕು ಹಿಡಿತಾರೆ, ಅದಲ್ಲಿಗೆ ಕ್ಲೋಸ್ ಸರ್. ನಾವು ಎಷ್ಟು ಸರಿ ಅಂತ ಬಂದು ಮನವಿ ಕೊಡೋದು, ಬಂದ್ರೆ 2 ಅವರ್ ಸಾಹೇಬರು ಸಿಗಲ್ಲ, ಅವ್ರು ಬೇರೆ ಬೇರೆ ಕೆಲಸ ಇರ್ತಾರೆ. ನಮ್ಗೆ ಯಾವ್ದಾದ್ರು ಸಂಘಟನೆ ಮುಖಂಡರಿಗೆ ಒಂದು ಮೇಲ್ ಮುಖಾಂತರ ಒಂದು ಅರ್ಜಿ ಹಾಕೋದಕ್ಕೆ ಅವಕಾಶ ಕೊಡ್ಬೇಕು. ಯಾಕಂದ್ರೆ ನಾವು ನಮ್ಮ ವೈಯಕ್ತಿಕ ಕೆಲಸ ಬಿಟ್ಟು ಹೋಗೋದಿಕ್ಕೆ ಆಗಲ್ಲ. ನಮ್ಮ ಆಫೀಸ್ ಮುಖಾಂತರನೇ ನಾವು ನಿಮ್ಗೆ ಸಾರಿಗೆ ಆಯುಕ್ತರಿಗೆ ಮೇಲ್ ಮಾಡಬಹುದು. ಆ ಮೇಲ್ ಮಾಡಿದ್ರೆ ಅದಕ್ಕೆ ಉತ್ತರ ಬೇಕು. ಏನು ಸಕಾಲದಲ್ಲಿ 7 ದಿನದೊಳಗಡೆ ನಮ್ಗೆ ಉತ್ತರ ಕೊಡೋದ ರೀತಿನಾದ್ರೂ ಮಾಡಿ. 8 ತಿಂಗಳಾಗಿದೆ, ನಮ್ಗೆ ಯಾವುದೇ ರೀತಿ ಉತ್ತರ ಇಲ್ಲ. ಅಂದ್ರೆ ಇವತ್ತು ನಾವು ಇಲ್ಲಿ ಬರ್ಬೇಕು ಅಂದ್ರೂ ಎಲ್ಲಾ ಸಂಘಟನೆಯವರು, ಈ ಬಸ್ ಮಾಲೀಕರು ಇದ್ದಾರೆ, ಆದ್ರೆ ನಾವೆಲ್ಲ ಚಾಲಕರು ಸರ್. ಮಾಲೀಕರಿಗೂ ಚಾಲಕರಿಗೂ ವ್ಯತ್ಯಾಸ ಇದೆ. ಯಾಕಂದ್ರೆ ಅವ್ರ ಬಸ್, ಅವ್ರ ಲಾರಿಗಳು, ಅವ್ರದೇ ಒಂದು 1,000 ಗಾಡಿಗಳು ಇರ್ತಾರೆ, ಅವ್ರು ಕಷ್ಟ ಹೇಳ್ಕೋತಾರೆ. ನಾವು ಆಟೋ ಚಾಲಕರು ಬೆಂಗಳೂರಿನಲ್ಲಿ ಒಬ್ಬನೇ ಡ್ರೈವರು, ಒಬ್ಬನೇ ಓನರು. ಇವತ್ತು 6,000 ಫೈನ್ ಹಾಕೋದು ನಿಮ್ಮ ಸರ್ಕಾರ ನಿಜವಾಗ್ಲೂ ಇದುವರೆಗೂ ಯಾವುದೇ ನಮ್ಮ ಸರ್ಕಾರಗಳು ನಮಗೆ ದುಡ್ಡು ಕೊಟ್ಟಿರ್ಲಿಲ್ಲ. ಮೊದಲು ಇದೇ ಸರ್ಕಾರ ಕೋವಿಡ್ ಪರಿಹಾರ ಕೊಟ್ಟಿದ್ದು. ಯಾವುದೇ ಇದುವರೆಗೂ 1,000 ರೂಪಾಯಿ ಯಾವಾಗಲೂ ಒಂದು ಮೀಟ್ರಿಗೆ ಕೊಟ್ಟಿದ್ಬಿಟ್ರೆ ಈ ಸರ್ಕಾರದಿಂದ ಚಾಲಕರಿಗೆ ಯಾವುದೂ ಬಂದಿರಲಿಲ್ಲ. ಅದು ಅಭಿನಂದನೆ ಸಲ್ಲಿಸಿ ಸರ್. ಯಾಕಂದ್ರೆ ಸರ್ಕಾರ 5,000 ರೂಪಾಯಿ ಒಂದು ಕಷ್ಟಕಾಲಕ್ಕೆ ಕೊಟ್ಟಿದೆ. ಇವತ್ತೆಲ್ಲ 57 ಕೋಟಿ ಮೊನ್ನೆ ದುಡ್ಡು ರಿಲೀಸ್ ಆಯ್ತು, ಎಲ್ಲರಿಗೂ ಬರ್ತಾ ಇದೆ. ಆದ್ರೆ ಇದನ್ನ ಸೂಕ್ಷ್ಮವಾಗಿದೆ ಸರ್. ನಿಜವಾಗ್ಲೂ ಅವ್ರ ಕಳ್ಳತನಕ್ಕೆ ದಾರಿ ಮಾಡ್ಕೊಡ್ದಲೆ ನೀವು ಅವ್ರನ್ನ ಒಂದು ಉತ್ತಮ ರೀತಿ ದುಡ್ದು ಬದುಕೋದಿಕ್ಕೆ, ಯಾರು ಭಿಕ್ಷೆ ಬೇಡಿ ಯಾರು ಬದುಕೋದಿಕ್ಕೆ ಆಗಲ್ಲ ಸರ್. ದುಡ್ದು ಬದುಕೋದಕ್ಕೆ ನೀವು ಅದನ್ನ ಅವಕಾಶ ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ ಸರ್. ನಿಗಮನ ಸ್ಥಾಪನೆ ಮಾಡಬೇಕಂತ ಹೇಳಿ ಸಮಸ್ತ ಚಾಲಕರ ಪರವಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ಎರಡನೇದಾಗಿ ಇವತ್ತೇನು ಚಾಲಕರುಗಳು ಕೋವಿಡ್-19 ಬಂದು 8 ತಿಂಗಳಿಂದ ಬಿಸಿನೆಸ್ ಇಲ್ಲದೆ ಇವತ್ತು ಸಾಕಷ್ಟು ಜನ ಊರು ಬಿಡುವಂತ ಪರಿಸ್ಥಿತಿ ಚಾಲಕರುಗಳಿಗೆ ಆಗಿದೆ. ಕಾರಣ ಇವತ್ತು ಜೀವನ ನಿರ್ವಹಣೆ ಮಾಡೋಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಹಾಗಾಗಿ ಇವತ್ತು ತಕ್ಷಣ ಜಾತಿವಾರ ನಿಗಮಗಳಂದ್ರೆ ದೇವರಾಜ ಅರಸು ಅಭಿವೃದ್ಧಿ ನಿಗಮ, ಅದು ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ, ಪರಿಶಿಷ್ಟ ಜಾತಿ ಪರಿಶೀಲನೆ ಅಂಬೇಡ್ಕರ್ ನಿಗಮಗಳು, ಜಾತಿವಾರ ನಿಗಮ ಎಷ್ಟಿದೆ ಅಲ್ಲಿ ಸರ್ ನೇರ ಸಾಲ ಯೋಜನೆಯಲ್ಲಿ ಆಟೋ ಚಾಲಕರಿಗೆ 1 ಲಕ್ಷ ಸಾಲ, ಮತ್ತೆ ಟ್ಯಾಕ್ಸಿ ಚಾಲಕರಿಗೆ 2 ಲಕ್ಷ ಸಾಲ, ಅಂದ್ರೆ 6% ಪಾರಾಯಣದಲ್ಲಿ ಮೊದಲೆಲ್ಲ ಕೊಡ್ತಾ ಇದ್ರು. ಆ ರೀತಿ ಅವರಿಗೆ ಒಂದು ಸಾಲನ ವಿತರಣೆ ಮಾಡಿದ್ರೆ ಅಟ್ಲೀಸ್ಟ್ ಅವರು ಉತ್ತಮವಾಗಿ ಅವ್ರ ಜೀವನ ಅಟ್ಲೀಸ್ಟ್ ಬದುಕಕ್ಕೆ ಮಾರ್ಚ್ವರೆಗೂ ಅವ್ರಿಗೆ ಏನೋ ಸಾಲ ಪಾಲ ಮಾಡ್ಕೊಂಡಿರೋದು, ಏನು ಆಟೋ ಟ್ಯಾಕ್ಸಿ ಕಟ್ಟಕ್ ಆಗ್ತಾ ಇಲ್ಲ, ಸಾಲ ತಗೊಂಡಿರೋದು, ಮನೆ ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ, ಇವತ್ತು ಹಾಸ್ಪಿಟಲ್ಗಳಿಗೆ ದುಡ್ಡನ್ನು ಹೊಂಚಕ್ ಆಗ್ತಾ ಇಲ್ಲ, ಮಕ್ಳು ಮನೆ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಇಂದ ಸನ್ಬರ ಎಲ್ಲಾ ಚಾಲಕರಿಗೆ ಅದನ್ನು ಸಿಕ್ಕಿದ್ರೆ ಬಹುಶಃ ಅವರು ಒಂದು ಉತ್ತಮ ಜೀವನ ನಡೆಸಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ನಮ್ಮ ಆಟೋ ರಿಕ್ಷಾಗೆ ಸಂಬಂಧಪಟ್ಟಂತೆ ಸರ್ಕಾರ ನಿರುದ್ಯೋಗಿಗಳಿಗೆ 30,000 ಪರ್ಮಿಟ್ ಕೊಟ್ಟಿದೆ. ಆದ್ರೆ ಈಗ 30,000 ಪರ್ಮಿಟ್ ಅಲ್ಲಿ ಸುಮಾರು 7,000 ಪರ್ಮಿಟ್ ವಿತರಣೆ ಮಾಡಿದೆ. ಆದ್ರೆ ಈ ಪರ್ಮಿಟ್ ನೆಪದಲ್ಲಿ ಈ ಪರ್ಮಿಟ್ ಈಗ ನಿಲ್ಲಿಸಿದ್ದೀವಿ. ಈ ಸಂದರ್ಭದಲ್ಲಿ ನಾನು ಕೇಳಿದೆ, ಜೊತೆಲಿ ಹೋಗ್ಬೇಕಾಗ್ತದೆ. ನೀವು ಏನು ಬದಲಾವಣೆ ಮಾಡ್ತೀರಿ, ಈ ಪರ್ಮಿಟ್ ಬದಲಾವಣೆ ಮಾಡೋದನ್ನ ದಯವಿಟ್ಟು ನೀವು ಹೊಸದಾಗಿ ಏನ್ ಮಾಡ್ಬೇಕಂದ್ರೆ ಹಂತವಾಗಿ ಅದನ್ನು ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ನೀವು ಏಕದಮ್ ನಿಲ್ಸೋದ್ರಿಂದ ಬಹಳ ನಿರುದ್ಯೋಗಿಗಳಿಗೆ ತೊಂದರೆ ಆಗ್ತದೆ. ಹಾಗಾಗಿ ನಾನು ಮೊದಲನೇ ಅದು ಪ್ರಶ್ನೆ ಕೇಳ್ತಾ ಇದ್ದೆ, ಅದನ್ನ ದಯವಿಟ್ಟು ಕೂಡಲೇ ಅದನ್ನ ಆದೇಶನ ವಾಪಸ್ ತಗೊಂಡು ಚಾಲಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತೆ ರಾಜ್ಯ ಸರ್ಕಾರದಲ್ಲಿ ಇವತ್ತೇನು ಆರ್ಥಿಕ ಪರಿಸ್ಥಿತಿ ಬರೋವರೆಗೂ ಆರ್ಥಿಕ ಸ್ಥಿತಿ ಬರೋವರೆಗೂ ಇವತ್ತೇನು ನಮ್ಮ RTO ಕೇಸ್ ಆಗ್ತಾ ಇದ್ದಾರೆ, 6,000 - 7,000 ರೂಪಾಯಿ ಆಗ್ತದೆ. ನಮ್ಮಲ್ಲಿ ಚಾಲಕರು ಕಟ್ಟಕ್ಕಾಗಲಿ ಕೇಳಕ್ ಹೋದ್ರೆ ನಾವು ಈಗ ಆಗ್ತಾ ಇಲ್ಲ ಕೇಸು, ಏನು ಕೋವಿಡ್-19 ಆಗಿರೋದು ಹಿಂದೆ ಡಿಸೆಂಬರ್ ಅವಾಗೆಲ್ಲ ಹಳೆ ಪೆಂಡಿಂಗ್ ಕೇಸ್ ಇದೆ, ಅವುಗಳಲ್ಲಿ ಆಗ್ತಾ ಇದ್ವಿ. ಅವಾಗೆಲ್ಲ ಲಾಸ್ಟ್ ಆಗಿರೋ ಕೇಸ್ಗಳು ಆಗ್ತಾ ಇದ್ವಿ. ನೀವು ಮಾರ್ಚ್ ನಂತರ ಆಗಿರೋದು ಕೋವಿಡ್ ನಮ್ಗೆ ಸಂಬಂಧ ಇಲ್ಲ. ಈ ರೀತಿ ಉಲ್ಟಾ ಉತ್ತರ ಹೇಳ್ತಾರೆ. ಅಧಿಕಾರಿಗಳನ್ನ ಕೇಳಿದ್ರೆ ನಾವು ಹೇಳಿಲ್ಲ ಅಂತ ಹೇಳಿದ್ರೆ ಯಾರು ನಮ್ಮ ಶಿವರಾಜ್ ಸಾಹೇಬರು, ಆದ್ರೆ ಅವ್ರಿಗೆ RTO ಮಾಡಿ ಅಂತ ಒಂದ್ ಕಡೆ ಸಂದೇಶ ಕೊಡ್ತೀರಿ.
ಇವತ್ತು ಚಾಲಕರುಗಳಿಗೆ ಬಹಳ ಬದುಕೋಕೆ ಕಷ್ಟ ಆಗ್ತದೆ. ದಯವಿಟ್ಟು ಅದನ್ನ ತಾವು ಏನು RTO ಕೇಸ್ ಹಾಕ್ತಾರೆ ಮತ್ತೆ ಸಂಚಾರಿ ಪೊಲೀಸರು ಇದನ್ನ ಹಳೆ ಕೇಸ್ಗಳನ್ನೆಲ್ಲ ಮಾಡ್ತಾ ಇರೋದನ್ನ ಹಳೆ ಕೇಸ್ಗಳನ್ನೆಲ್ಲ ರದ್ದು ಮಾಡಿ ದಯವಿಟ್ಟು ಏನು ಇವತ್ತು ಕೋವಿಡ್ ಪರಿಸ್ಥಿತಿ ಚಾಲಕರಿಗೆ ಬಹಳ ಕಷ್ಟ ಆಗ್ತಾ ಇದೆ. ದಯವಿಟ್ಟು ಯಾಕೆಂದ್ರೆ ಸಾಲ ಮೇಲೆ ಸಾಲ ಮಾಡಿ ಇವತ್ತು ಆಡಳಿತ ಸಾಲ ತಗೊಳ್ಳೋದು ಒಂದು ಕಷ್ಟ ಇದೆ, ಕೈ ಸಾಲ ತಗೊಳ್ಳೋದು ಒಂದು ಕಷ್ಟ ಇದೆ, ಇದ್ರ ಜೊತೆ ಮನೆ ಬಾಡಿಗೆ ಕಟ್ಟೋದು ಕಷ್ಟ ಇದೆ. ಎಲ್ಲ ಪರಿಸ್ಥಿತಿ ಇದ್ದಾಗ ನೀವು ಹಳೆ ಸಾಲ ಇದನ್ನ ಕೇಸ್ಗಳನ್ನ ಕಟ್ಟಿ ಅಂತಂದ್ರೆ ಎಲ್ಲಿಂದ ಕಟ್ಟಕ್ಕಾಗುತ್ತೆ? ಮತ್ತೆ RTO ಆಗ್ತಕ್ಕಂಥ ದಿಢೀರ್ ಕೇಸ್ಗಳು ಹಿಡಿದು ಆಟಗಳನ್ನ 6 ರಿಂದ 7 ಸ್ವಲ್ಪ ಅದನ್ನು ನಿಲ್ಲಿಸ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ತಮಗೆ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರ ಚಾಲಕರ ಪರವಾಗಿ ಜೊತೆ ಮಾತನಾಡಿದಾಗ ತಾವೊಂದು ನನಗೆ ಆಲೋಚನೆಯನ್ನ ತಿಳಿಸಿದ್ರಿ, ಒಂದು ಸಹಕಾರಿ ಸಂಘದ ಮುಖಾಂತರ ಒಂದು ಯೋಜನೆಯನ್ನು ತಗೊಂಡ್ಬರ್ಬೇಕು ಅಂತ, ಆದಷ್ಟು ಬೇಗ ಅದನ್ನ ಅನುಷ್ಠಾನಕ್ಕೆ ತಗೊಂಡ್ಬರ್ಬೇಕು ಅಂತ ಮನವಿ ಮಾಡ್ಕೊಳ್ತೀವಿ ಸಭೆಯಲ್ಲಿ. ಅದ್ರ ಜೊತೆನಲ್ಲೇ ಈಗ ಕೋವಿಡ್ ಪರಿಸ್ಥಿತಿ ಇರೋದ್ರಿಂದ ಈ ಕೋವಿಡ್ ಸಭೆ ಎಸ್ಪೆಷಲಿ ಬಂದು ನಾರ್ಮಲ್ ಪ್ರೀ ಬಜೆಟ್ ಮೀಟಿಂಗ್ ಅಲ್ಲ. ಸೊ ಪ್ರೀ ಬಜೆಟ್ ಮೀಟಿಂಗ್ ಕಳೆದ ಬಾರಿ ನಮ್ಮನ್ನ ತಾವು ಕರೆದಿರ್ಲಿಲ್ಲ. ಪ್ರತಿ ವರ್ಷ ನಮ್ಗೆಲ್ಲಾ ಸರ್ಕಾರಗಳಲ್ಲೂ ಕರಿತಾ ಇದ್ರು. ದಯವಿಟ್ಟು ಈ ಬಾರಿ ಗಣನೆಗೆ ತಗೊಂಡು ಎಲ್ಲರನ್ನೂ ಸಹ ಸಪರೇಟ್ ಆಗಿ ಕರೀರಿ. ಯಾಕಂದ್ರೆ ಲಾರಿ ಮತ್ತೆ ಬಸ್ಸು ಮತ್ತೆ ಆಟೋ ಟ್ಯಾಕ್ಸಿ 3 ಬೇರೆ ಬೇರೆ ರೀತಿಯಲ್ಲಿ ಒಂದೊಂದು ಅವರ್ ಬಿಟ್ ಮಾಡಿ, ಇಲ್ಲಾಂದ್ರೆ ಗೊಂದಲ ಆಗಿ ಯಾರಿಗೂ ಮಾತಾಡಕ್ ಅವಕಾಶ ಸಿಗಲ್ಲ, ಎಲ್ಲರೂ ಗೊಂದಲಕ್ಕೀಡಾಗ್ತೀವಿ, ನಮ್ಮ ಮನವಿಗಳು ತಮಗೆ ಸರಿಯಾಗಿ ತಲುಪಲ್ಲ. ಹಾಗಾಗಿ ಕಳೆದ ಬಾರಿ ಇದಾಗಿರ್ಲಿಲ್ಲ, ಈ ಬಾರಿ ಆಗ್ಲಿ. ನಮ್ಗೆ ಏನ್ ಬೇಕು ಯೋಜನೆ, ಕಳೆದ ಬಾರಿ ನಮ್ಗೆ ಇದ್ದಂತ ಯೋಜನೆಗಳು ಯಾವ್ದಾವ್ದು ಕೈ ಬಿಟ್ಟಿದ್ದೀರಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀವಿ. ಸೊ ಅದನ್ನ ಮಾಡ್ಕೊಡಿ. ಈಗ ಕೋವಿಡ್ ವಿಚಾರವಾಗಿ ಮುಖ್ಯವಾಗಿರೋದ್ರಿಂದ ಕೋವಿಡ್ ವಿಚಾರದಲ್ಲಿ ಏನ್ ನಡೀತಾ ಇದೆ ಸಮಸ್ಯೆಗಳು ಅದ್ರ ಬಗ್ಗೆ ಮಾತ್ರ ಚರ್ಚೆ ನಡೆಸ್ತಾ ಇದ್ದೀವಿ. ಸೊ ನಮಗೆ ಓಲಾ ಉಬರ್ ನಲ್ಲಿ ಈಗ ಏನ್ ವಾಹನಗಳು ಬರ್ತಾ ಇದೆ, ವಾಹನಗಳು ಸ್ಯಾನಿಟೈಸ್ ಆಗ್ತಾ ಇಲ್ಲ. ಸರ್ಕಾರದಿಂದ ಖಡಕ್ ಸೂಚನೆನ ಕೊಡಬೇಕು. ಸಾರ್ವಜನಿಕರು ಬರ್ತಾ ಇಲ್ಲ. ಯಾಕೆ ಅಂದ್ರೆ ಅವರಲ್ಲಿ ಒಂದು ಪ್ಯಾನಿಕ್ನೆಸ್ ಸ್ಟಾರ್ಟ್ ಆಗಿದೆ, ಭಯದ ವಾತಾವರಣ ಇದೆ. ಈ ಭಯದ ವಾತಾವರಣ ಹೋಗಿ ಹೊಸ ಮಾರುಕಟ್ಟೆ ಬರಬೇಕು ಅಂದ್ರೆ ಸ್ಯಾನಿಟೈಸ್ ಆಗೋದಿಕ್ಕೆ ಯಾವ್ದಾದ್ರು ಒಂದು ಯಂತ್ರಗಳನ್ನ ಅಥವಾ ಏನು ಅಳವಡಿಕೆ ಮಾಡ್ಕೋಬೇಕು, ಸಂಸ್ಥೆಗಳಿಗೆ ಸೂಚನೆಗಳನ್ನ ಕೊಡಿ. ನಾವು ಖುದ್ದಾಗಿ ಒಂದು ಪ್ರಯೋಗನ ಮಾಡಿದ್ದು. ಒಮ್ಮೆ ನಾನು ಆಯುಕ್ತರ ಹತ್ರ ತಗೊಂಡೋಗಿ ವಾಹನನ ನ್ಯಾನೋ ಸ್ಪ್ರೇನ ಅಳವಡಿಸುವಂತದ್ದು, ಒಳಗಡೆನೆ ಕೆಮಿಕಲ್ ಹಾಕಿ ಈಚ್ ಅಂಡ್ ಎವ್ರಿ ಪ್ಯಾಸೆಂಜರ್ ಇಳಿದ ನಂತರ ಬಟನ್ ಪ್ರೆಸ್ ಮಾಡಿದ್ರೆ ಅದು ಸ್ಯಾನಿಟೈಸ್ ಆಗ್ಬೇಕು. ಆ ರೀತಿ ಒಂದು ಸಾಧನನ ತೋರಿಸಿದ್ದು. ಅದಕ್ಕೆ ನಮಗೂ ಇನ್ನೂವರೆಗೂ ಲ್ಯಾಬ್ ರಿಪೋರ್ಟ್ ಬಂದಿಲ್ಲ, ಹಾಗಾಗಿ ನಾವು ವೇಟ್ ಮಾಡ್ತಾ ಇದ್ದೀವಿ. UV ಟೆಸ್ಟಿಂಗ್ ಲೈಟ್ಸ್ ಬರ್ತಾ ಇದೆ. ಅದರಲ್ಲಿ ಯಾವ್ದಾದ್ರು ಈ ತರ ಬಂದಾಗ ಸಾರ್ವಜನಿಕರು ಸ್ವಲ್ಪ ಎಚ್ಚೆತ್ಕೊಂಡು ನಾವು ಸೇಫ್ ಇದ್ದೀವಿ ಅನ್ನುವಂತ ಒಂದು ಅವರಲ್ಲಿ ಮನೋಭಾವ ಬರಬೇಕು. ಅದಕ್ಕೆ ಸರ್ಕಾರ ಒಂದಷ್ಟು ಒತ್ತು ಕೊಡಬೇಕು. ಅವರಲ್ಲಿ ಈ ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡಬೇಕು. ಇಲ್ಲ ಆದ್ರೆ ಇನ್ನು 1 ವರ್ಷ ಆದ್ರೂ ನಮ್ಗೆ ಬುಕಿಂಗ್ ಸಿಗಲ್ಲ. ಇವತ್ತು ಓಲಾ ಉಬರ್ ನಲ್ಲಿ ಹಿಂದೆ 10 ರಿಂದ 20 ಬುಕಿಂಗ್ಸ್ ಮಿನಿಮಮ್ ಮಾಡ್ಕೊಳ್ತಾ ಇತ್ತು. ಇವತ್ತು 2 ರಿಂದ 3 ಬುಕಿಂಗ್ ಮಾಡ್ಬೇಕಾಗಿದೆ. ಆ ಬುಕಿಂಗ್ ಪಿಕಪ್ ಡ್ರಾಪ್ ಪಾಯಿಂಟ್ ಹೋಗ್ತೀವಲ್ಲ, ಆ ಮನೆಗೆ ವಾಪಸ್ ಬರ್ತೀವಲ್ಲ, ಡ್ಯೂಟಿಗೆ ಹೋಗಿ ಬಂದು ಆ ಡೀಸೆಲ್ ವೆಚ್ಚಕ್ಕೆ ದುಡ್ದಂತ ಹಣ 200-300 ರೂಪಾಯಿ ಖಾಲಿಯಾಗಿ ಹೋಗ್ತಾ ಇದೆ. ಸೊ ತುಂಬಾ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ಸ್ಯಾನಿಟೈಸ್ ಸಂಸ್ಥೆಗಳ ಕಡೆಯಿಂದ ಒಂದು ಸ್ಯಾನಿಟೈಸರ್ ಆಗ್ಲಿ ಮಾಸ್ಕ್ ಆಗ್ಲಿ ನಮಗೆ ಸಿಗ್ತಾ ಇಲ್ಲ. ಸೊ ಅದನ್ನು ಸಹ ನಾವೇ ಖರೀದಿ ಮಾಡ್ಬೇಕಂದ್ರೆ ನಾವು ಮತ್ತೊಬ್ರು ಯಾರಾದ್ರೂ ನಮ್ಮ ನೆರೆಹೊರೆಯಲ್ಲಿ ಇರ್ತಕ್ಕಂಥ ಫೈನಾನ್ಸ್ ಅವ್ರ ಹತ್ರ ಹೋಗಿ 10% 20%ಗೆ ಸಾಲ ತಗೋಬೇಕಾಗುತ್ತೆ. ಈ ತರ ಒಂದು ಪರಿಸ್ಥಿತಿ ಇದೆ. ತಾವು ಇದ್ರ ಬಗ್ಗೆ ಇದ್ರೆ ಮಾತ್ರ ಅದನ್ನು ಎಲ್ಲಾ ಆಟೋಗಳು ಕೂಡ ಮಾಡಕ್ಕೆ ಸಾಧ್ಯ ಇದೆ. ಯಾರೋ ಒಬ್ಬರಿಬ್ಬರು ಮಾಡೋದ್ರಿಂದ ಎಲ್ಲಾ ಚಾಲಕರಿಗೂ ತೊಂದರೆ ಆಗುತ್ತೆ. ಅದು ಸುಮ್ಮನೆ ಮಾಡಕ್ಕೂ ಬರೋದಿಲ್ಲ. ನೀವು ಮಾಡಕ್ ಹೋದ್ರೆ ಏನೇನ್ ಬೆನಿಫಿಟ್ಗಳು ಸಿಗಲ್ಲ. ಇನ್ಶೂರೆನ್ಸ್ ಕಂಪನಿ ಅವರು ಒಪ್ಪಲ್ಲ. ಆಕ್ಸಿಡೆಂಟ್ ಆದ್ರೆ ನಾವು ಕೈಯಿಂದ ಖರ್ಚು ಮಾಡಬೇಕಾಗುತ್ತೆ. ಇದನ್ನ ಒಂದು ಕಾನೂನು ರೀತಿಯಲ್ಲಿ ನೀವು ಒಂದು ನೋಟಿಫಿಕೇಶನ್ ಮಾಡಿದ್ರೆ ಮಾತ್ರ ಇದು ಅನುಕೂಲ ಆಗೋಕ್ಕೆ ಸಾಧ್ಯ ಇದೆ, ಇಲ್ಲಾಂದ್ರೆ ಆಗೋಕ್ಕೆ ಸಾಧ್ಯ ಇಲ್ಲ. ಮೀಟರ್ ವಿಚಾರದಲ್ಲಿ ನಾವು ಓಲಾ ಇವಾಗ ಹೆಂಗ್ ದುಡ್ಡು ತೆರಿಗೆ ಕಟ್ತಾ ಇದ್ರು, ನಾವು ಕೂಡ ಅದೇ ರೀತಿ ತೆರಿಗೆ ಕಟ್ತಾ ಇದೀವಿ. ಎಲ್ಲರೂ ಒಂದೇ ರೇಟಲ್ಲಿ, ಒಂದು ಸ್ಟೇಟ್ ಒಂದು ರೇಟ್, ಯಾರಾಗಿರ್ಲಿ ಎಲ್ಲ ಒಂದೇ ರೇಟಲ್ಲಿ ಓಡಿಸ್ರಿ ಸರ್. ಅವ್ರಿಗೆ ಒಂದು ರೇಟ್, ನಮ್ಗೊಂದು ರೇಟ್ ಹೆಂಗ್ ಕಟ್ಟಿತ್ತು? ನೋಟಿಫಿಕೇಶನ್ ಆದ್ಮೇಲೆ ಕೂಡ ಅವ್ರು ಪಾಲನೆ ಮಾಡ್ತಾ ಇಲ್ಲ ಅಂದ್ರೆ ಅವ್ರ ಮೇಲೆ ಏನ್ ಕ್ರಮ ತಗೊಳ್ತಾ ಇಲ್ಲ. ನಾವು ಸರ್ಕಾರಕ್ಕೆ ಕೊಡ್ತಾ ಇದೀವಿ, ನೇರವಾಗಿ ದುಡ್ಡು ಕೊಡ್ತಾ ಇದೀವಿ. ತಿಂಗಳಿಗೆ 3,000 ರೂಪಾಯಿ ಪಾರ್ಕಿಂಗ್ ಚಾರ್ಜಸ್ ಕೊಡ್ತಾ ಇದೀವಿ ಏರ್ಪೋರ್ಟ್ ಇಂದ. ಪ್ರತಿಯೊಂದು ಗಾಡಿಗೆ 1,850 ವೆಹಿಕಲ್ ಇದೆ. 1,850 ಇನ್ನೊಂದೇನ್ ಮಾಡ್ತಾರೆ ಅಂದ್ರೆ ಇವ್ರ ಹತ್ರ ಯಾರು ಜನ ಇತ್ತು ನೋಡಿ. ನಮ್ದು 20 ವರ್ಷದ ಸಂಘಟನೆ ಇದು. ನಮ್ಮನ್ನೆಲ್ಲ ಇವರು ಆಹ್ವಾನನೆ ಕೊಟ್ಟಿಲ್ಲ. ಯಾಕೆ ಇವ್ರ ಹತ್ರ 3 ಬಾರಿ ಹೋಗಿದೀವಿ, ಮನವಿಗಳನ್ನ ಕೊಟ್ಟಿದೀವಿ. ಇವ್ರು ನಾವು ಗೊತ್ತೇ ಇರಲ್ಲ. ಏನಾದ್ರು ಹೇಳಿದ್ರೆ ಉಡಾಫೆ ಉತ್ತರಗಳು ಕೊಡ್ತಾರೆ. ಸೇವಾ ಸಿಂಧು ಆಪ್ ಯಾವಾಗ ಬರುತ್ತೆ ಅಂದ್ರೂ ಉಡಾಫೆ ಉತ್ತರ ಬಂದಾಗ ತಗೊಳ್ರಿ ಅದೆಲ್ಲ ಮಾಡ್ತಾರೆ. ಯಾಕೆ ಸರ್ ಮಾಡ್ಬೇಕು? ಚಾಲಕರಿಗೆ ಅನ್ಯಾಯ ಆಗಿದೆ. ಇವತ್ತು ದುಡಿತಾ ಇಲ್ಲ, ಅವ್ರು ನಿಮ್ಮಲ್ಲಿ ಕೇಳ್ಕೊಂತ ಇದಾರೆ. ಏನಂದ್ರೆ ಸರ್ಕಾರ ಸಹಾಯಧನ ಘೋಷಣೆ ಮಾಡಿದ್ರೆ ಕೇಳ್ತೀವಿ, ಕೇಳೋದು ನಮ್ಮ ಹಕ್ಕು. ಅಲ್ಲಿ ಬಂದ್ರೆ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ, ಸಿಗೋದೇ ಇಲ್ಲ. ಮತ್ತೆ ಸುಮಾರು 3-4 ಸಂಘಟನೆಗಳು ಮಾತ್ರ ಕರೀತಾರೆ. ಈಗ 100-120 ಸಂಘಟನೆ ಇದೆ, ಚಾಲಕರ ಸಂಘಟನೆ. ಯಾಕೆ ಇವ್ರು ಆಹ್ವಾನ ಮಾಡೋದಿಲ್ಲ? ನೋಡಿ, ಕೊಟ್ಟಿರೋ ಸರ್ಕ್ಯುಲರ್ ನೋಡಿ ಒಳಗಡೆ ಬಿಡ್ತಾ ಇಲ್ಲ. ಯಾಕಿಂತ ಕೆಲಸ ಎಲ್ಲ ಮಾಡ್ತೀರಾ? ನಾವು ಹೋರಾಟ ಮಾಡಿದೀವಿ, ನಿಮ್ಮಲ್ಲಿ ನೋಡಿ ನಾವು ಮನವಿ ಪತ್ರಗಳನ್ನ ನಿಮ್ಮಲ್ಲಿ ಸಲ ಕೊಡ್ತಾನೆ ಇದೀವಿ. ಮಾನ್ಯ ಸಾರಿಗೆ ಸಚಿವರಿಗೂ ಕೊಟ್ಟಿದೀವಿ, ನಿಮ್ಗೂ ಕೊಟ್ಟಿದೀವಿ, ನಿಮ್ಮನ್ನ ಭೇಟಿನೂ ಮಾಡಿದೀವಿ. ಎಲ್ಲ ಹೋರಾಟಗಳನ್ನ ಮಾಡ್ತೀವಿ. ಯಾಕೆ ಕಡೆಗಣಿಸ್ತಾರೆ ನೀವು ಅಂತ ಗೊತ್ತಾಗ್ತಿಲ್ಲ ನಮ್ಗೆ.
ಚಾಲಕರ ಪರ ಕೇಳೋದೇ ತಪ್ಪು ಅಂದ್ರೆ ಇವ್ರನ್ನ ಒಕ್ಕೂಟಗಳನ್ನ ಪ್ಲಾನ್ ಮಾಡಾಕಿ ಬೇಡ, ಯಾರಿಗೂ ಕೊಡೋದ್ ಬೇಡ. ಕೊಡೋದಾದ್ರೆ ಎಲ್ಲರಿಗೂ ಕೊಡಿ, ಯಾವಾಗ ಕೊಡೋದಾದ್ರೆ ಎಲ್ಲರಿಗೂ ಕರೀರಿ. ಸಚಿವರು ಹೇಳಿದ್ದಾರೆ ಬರೀ ಆಧಾರ್ ಕಾರ್ಡ್ ನೋಡ್ಬಿಟ್ಟು ಬರೀ ಡಿಎಲ್ ನ ನೋಡ್ಬಿಟ್ಟು ನೀವು ಕೊಡಬೇಕು, ಬ್ಯಾಡ್ಜ್ ಇದ್ರೆ ಕೊಡಿ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಅಧಿಕಾರಿಗಳು ಷರತ್ತುಗಳನ್ನ ಹಾಕಿ ಕೊಟ್ಟಿರೋದ್ರಿಂದ 7,75,000 ಜನಕ್ಕಂತೂ ಇದು ಸೇರೋದಿಲ್ಲ. ನಾವು ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಷರತ್ತನ್ನ ತೆಗೆದುಹಾಕಿ ಒಂದು ಗಾಡಿಯಲ್ಲಿ ಇಬ್ರು ಡ್ರೈವರ್ಗಳು ಇದ್ದೇ ಇರ್ತಾರೆ. ಇಬ್ರು ಡ್ರೈವರ್ಗೆ ಬರುವಂತ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಾವುಗಳು ಕೂಡ ಪತ್ರ ಬರೆದಿದ್ದೀರಾ. ಮುಖ್ಯಮಂತ್ರಿಗಳು ಇವತ್ತರೆಗೂ ಕೂಡ ರಿಟರ್ನ್ ಕೊಟ್ಟಿಲ್ಲ. ಹಾಗೂ ಕೂಡ ಮಿನಿ ಮತ್ತೆ ಸಡನ್ SUV ಗಾಡಿಗಳಿದಾವೆ. ಇವು ವರ್ಷಕ್ಕೆ ಮಿನಿ ಮತ್ತೆ ಸಡನ್ ಗಾಡಿಗಳು 2,000 ರೂಪಾಯಿ ಕಟ್ತವೆ. ಅದೇ ಮ್ಯಾಕ್ಸಿ ಕ್ಯಾಬ್ಗಳು, ಇನೋವಾ ಗಾಡಿಗಳು, ಝೈಲೋ, ಸುಮೋ ಇವೆಲ್ಲ ಬಂದು 5,000 ರೂಪಾಯಿ ಬರ್ತದೆ. ಇವರು 5,000 ರೂಪಾಯಿ ಅಂದ್ರೆ ವರ್ಷಕ್ಕೆ 20,000 ರೂಪಾಯಿ ದುಡ್ಡು ಆಗುತ್ತೆ. ಆ ತಿಂಗಳು ಒಬ್ಬ ಡ್ರೈವರು, ಒಬ್ಬ ಮ್ಯಾಕ್ಸಿ ಕ್ಯಾಬ್ ಡ್ರೈವರು 824 ಜನ ಕೋವಿಡ್ ಪೇಷಂಟ್ ಗಳನ್ನು ಕರ್ಕೊಂಡು ಹೋಗಿದ್ದಾನೆ. ಅವನಿಗೆ ಯಾಕೆ ಅಂತಂದ್ರೆ ಜೀವನದಲ್ಲಿ ಎಲ್ಲಾ ಹಂಗಗಳು ತೊರೆದು ಬಿಟ್ಟಿದ್ದಾನೆ. ಕೊನೆಗೆ ಎಷ್ಟೋ ಜನ ಡ್ರೈವರ್ಗಳು ಇವತ್ತು ತರಕಾರಿ ಮಾಡ್ತಿದ್ದಾರೆ, ಕೂಲಿ ಕೆಲಸ ಮಾಡ್ತಾ ಇದ್ದಾರೆ, ಮನೆ ಕಟ್ಟಕ್ಕೆ ಹೋಗ್ತಾ ಇದ್ದಾರೆ, ಇಟ್ಕೆ ಹೊತ್ಕೊಳಕ್ ಹೋಗ್ತಾ ಇದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ನಾವು ಬೂಸ್ಟಪ್ ಅಂತಕ್ಕಂಥ ಪದೇ ಪದೇ ಹೇಳ್ತಾ ಇದ್ದೀವಿ, ಯಾವ ರೀತಿ ನಿರ್ಧಾರಗಳು ತಗೋಬೇಕು ಅಂತಕ್ಕಂಥದಕ್ಕೆ. ನೋಡಿ, 824 ಜನ ಕೋವಿಡ್ ಪೇಷಂಟ್ ಗಳನ್ನು ಕರ್ಕೊಂಡು ಹೋಗ್ತಕ್ಕಂಥವ್ರು ಇವ್ರು ವಾರಿಯರ್ಸ್ ಅಲ್ವಾ? ಇವ್ರು ಮೂಲಭೂತ ಸೌಕರ್ಯಗಳು ಇವತ್ತು ಟಿಟಿಗಳ ಎಷ್ಟೋ ಜನ ಕಳಿಸಿದ್ದೀರಾ. ಯಾವ ಡ್ರೈವರ್ಗೆ ಮಲ್ಕೊಳ್ಳೋಕೆ ಜಾಗ ಕೊಟ್ಟಿಲ್ಲ, ತಿನ್ನಕ್ಕೆ ಎಲ್ಲಾದ್ರೂ ಊಟದ ವ್ಯವಸ್ಥೆ ಮಾಡಿಲ್ಲ, ಅವರು ಕಿಟ್ ಹಾಕೊಂಡು ಹೋಗಿ ಪೇಷಂಟ್ ಬಿಟ್ಟು ಬಂದಂತ ಸ್ನಾನ ಮಾಡ್ಕೊಳ್ಳೋದಕ್ಕೆ ಒಂದು ಜಾಗ ಕೊಟ್ಟಿಲ್ಲ. ಈ ರೀತಿ ನಮ್ಮ ಇಲಾಖೆಯಲ್ಲಿ ಈ ರೀತಿ ಯಾಕೆ ಆಗ್ತಾ ಇದೆ? ಇಂಥದೆಲ್ಲ ಕೂಡ ಪುಸ್ತಕಗಳಾಗುತ್ತೆ. ದಯಮಾಡಿ ಇಂತಹ ಒಂದು ವಿಚಾರಗಳನ್ನ ತಾವು ಗಂಭೀರವಾಗಿ ತಗೊಂಡು ದಯವಿಟ್ಟು ಕಷ್ಟದಲ್ಲಿಲ್ವಾ? ಇದೇ DL ಒಳ್ಳೆ ಸಾರಿಗೆ ಇಲಾಖೆ RTO ಅಧಿಕಾರಿಯಿಂದ ಇಲ್ಲ, ಅಥವಾ ಏನಾದ್ರೂ ನೀವು ಸಿಡಾನಿಗೆ ಸಪರೇಟ್ DL, ಮಿನಿಗೆ ಸಪರೇಟ್ DL, ಮ್ಯಾಕ್ಸಿ ಕ್ಯಾಬ್ DL, ಟಾಟಾ ಸುಮೋಗೆ, ಇನ್ನೋವಿಗೆ ಸಪರೇಟ್ ಬಿಡಿದ್ರೆ ಇಲ್ವಲ್ಲ? ಎಲ್ರಿಗೂ ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರೆ, ದಯವಿಟ್ಟು ಸ್ವತಂತ್ರ ಮನೆ ಮಾಡ್ಬೋದು, ಮಾಡ್ಕೊಳ್ಳಿ. ಡ್ರೈವರ್ಗಳಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ನಾವು ಒಂದೊಂದು ರೂಪಾಯಿಂದ 1,000 ರೂಪಾಯಿ 10,000 ರೂಪಾಯಿ ನಾವು ಕಲೆಕ್ಟ್ ಮಾಡಿ 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ನಾವು ಕೊಟ್ಟಿದ್ದೀವಿ. ನಮ್ಮ ಸರ್ಕಾರದ ಒಂದು ಆದೇಶ ಕೊಟ್ಟರೆ ಚೆನ್ನಾಗಿದೆ, ದಯವಿಟ್ಟು ನಾವು ಕಲೆಕ್ಟ್ ಮಾಡಂಗಿಲ್ಲ. ಇನ್ನೊಬ್ಬರ ಭಿಕ್ಷೆ ಬರ್ತಾ ಇದೀವಿ, ದಯವಿಟ್ಟು ಆದೇಶ. ಇದುವರೆಗೂ ತಾವು ತೆರಿಗೆಗಳು ಏರಿಸಿದಾಗಲೂ ಕೂಡ ನಾವು ಯಾವತ್ತೂ ಬಂದು ನಿಮಗೆ ಇದು ತೊಂದರೆಗಳು ಕೊಡಲಿಲ್ಲ ಸರ್. ಈಗೇನಾಗಿದೆ ಅಂತಂದ್ರೆ ನಮಗೆ ಸರ್ ಈಗ ಅನ್ಲಾಕ್ ಓಪನ್ ಆಗಿದೆ, ಗಾಡಿಗಳು 10ರಿಂದ 15% ಗಾಡಿಗಳನ್ನ ಒಂದೊಂದೇ ಗಾಡಿಗಳು ತೆಗಿತಾ ಇದ್ದಾರೆ. ಈ ತೆಗಿತಾ ಇರುವಂತ ಪರಿಸ್ಥಿತಿನಲ್ಲಿ ಬೆಂಗಳೂರಿನಲ್ಲಿ 2 RTOಗಳು ತುಂಬಾ ತೊಂದರೆಗಳು ಕೊಡ್ತಾ ಇದೆ ಸರ್. ಒಂದು KS01 ಅಲ್ಲಿ ಸರ್ ಗಾಡಿನ ಸರೆಂಡರ್ ಇಂದ ರಿಲೀಸ್ ಮಾಡೋದಕ್ಕೆ 10,000ಕ್ಕಿಂತ ಕಮ್ಮಿ ಆಗಲ್ಲ ಸರ್, 10,000 ರೂಪಾಯಿ. ಅದೇ ನೋಡಿ ಸರ್, ನಾವು 51 ಅಲ್ಲಿ ನಾವು ಇದುವರೆಗೂ ಎಲ್ಲಾ ಅಧಿಕಾರಿಗಳಿಗೆ ಸ್ಪಂದಿಸಿಕೊಂಡೇ ಬಂದಿದ್ದೀವಿ ಸರ್. 51 ಅಲ್ಲಿ 2ರಿಂದ 3,000 ರೂಪಾಯಿ ಖರ್ಚಾಗ್ತಾ ಇದ್ರೆ ಇದರಲ್ಲಿ 10,000 ರೂಪಾಯಿಗಿಂತ ಕಮ್ಮಿ ಆಗೋದಿಲ್ಲ ಸರ್. ಒಂದು TSA ಕೇಸ್ ತೀರಿಸಲಿಕ್ಕೆ ಅದರಲ್ಲಿ ಇರುವಂತ ಎಲ್ಲಾ ಪೆನಾಲ್ಟಿಗಳನ್ನ ಕಟ್ಟಿ ತೀರಿಸಲಿಕ್ಕೆ 10,000 ಲಂಚ ಕೊಡಬೇಕು KR-ಪುರಂ RTO. ದಯವಿಟ್ಟು ಇದನ್ನ ನೀವು 2 RTOಗಳಿಗೆ ಫಸ್ಟ್ ಇನ್ಸ್ಟ್ರಕ್ಷನ್. ಆಮೇಲೆ ರಸ್ತೆನಲ್ಲಿ ಮಾರ್ಚ್ 20ರಿಂದ ಮುಂದಕ್ಕೆ, ಮಾರ್ಚ್ 20ರಿಂದ ಮುಂದೆ ಇದು ಲಾಕ್ಡೌನ್ ಆಗಿದೆ. ಆದ್ರೆ ಹಿಂದಿನ ದಿನಗಳು ತಗೊಂಡು 30ರಿಂದ 40,000 RTOಗಳು ದುಡ್ಡು ಮಾಡ್ತಾ ಇದ್ದಾರೆ ಸರ್. ಇದು ಸರ್ಕಾರಕ್ಕೆ ಬರ್ತಾ ಇಲ್ಲ ತೆರಿಗೆ, ಅವ್ರು ಜೋಕ್ ಸೇರ್ತಾ ಇದ್ದಾರೆ. ದಯವಿಟ್ಟು ಇದನ್ನ ನಿಲ್ಲಿಸಿ. ಸ್ವಲ್ಪ 6 ತಿಂಗಳು ನಮಗೆ ಉಸಿರಾಡಲಿಕ್ಕೆ ಟೈಮ್ ಕೊಡಿ ಸರ್, ದಯವಿಟ್ಟು ಕೇಳ್ಕೊಳ್ತೀವಿ. ಅನೇಕ ಸಂಘ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಇವತ್ತು ಬಂದು COVID-19 ಬಂದ ಮೇಲೆ ತಮಗಾಗಿರ್ತಕ್ಕಂಥ ಅನೇಕ ತೊಂದರೆಗಳನ್ನು, ಸಮಸ್ಯೆಗಳನ್ನು ಒಂದು ಜವಾಬ್ದಾರಿ ಸರ್ಕಾರ ನೀವು ಇರೋದರಿಂದ ಇದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ತಾವು ಕ್ರಮಗಳನ್ನು ತಗೋಬೇಕು ಅಂತಕ್ಕಂಥ ತಾವು ಲೇಖಿ ಮುಖಾಂತರ ಹೇಳಿದರೆ ಮತ್ತು ತಮ್ಮ ಅನಿಸಿಕೆಗಳನ್ನು ಕೂಡ ಬಹಳ ಸವಿಸ್ತಾರವಾಗಿ ತಾವು ಕೊಡಿ. ಇದನ್ನು ನಾನು ಯಾವುದೂ ಕೂಡ ಅಲ್ಲಗಳಿದೆ. ನೀವು ಮಾತಾಡಿರ್ತಕ್ಕಂಥದ್ದನ್ನ ಬಹಳ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಗಳನ್ನು, ಪ್ರತಿನಿತ್ಯ ನೀವು ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು, ತಮ್ಮ ಮುಂದಿನ ಜೀವನದ ಬಗ್ಗೆ ಹೇಗೆ ಅಂತಕ್ಕಂಥ ಪ್ರಶ್ನಾರ್ಥಕ ಚಿಹ್ನೆಗಳು ಕೂಡ ಇವತ್ತು ತಮ್ಮಿರ್ತಕ್ಕಂಥ. COVID-19 ಬಂದ್ಮೇಲೆ 20 ಬಂದ್ಮೇಲೆ 19 ಪ್ರಾರಂಭ ಆಗಿ ನಾವು 20ರಲ್ಲಿದ್ದೀವಿ. ಬಹುಶಃ ನೀವು ಪ್ರತಿ ದಿವಸ ನೋಡ್ತಾ ಇದ್ದೀವಿ, ಇನ್ನೂ ಇದರ ಸಂಖ್ಯೆ ಪ್ರತಿ ದಿವಸ ಹೆಚ್ಚಿಸ್ತಾ ಹೋಗ್ತೀವಿ.
ಅಲ್ಲಿ ಕರ್ನಾಟಕದಲ್ಲಿ 1,000 ಆದಾಗ 1,000ಕ್ಕೆ ಬಂತಲ್ಲ ಅಂತೇಳಿ ನಾವೆಲ್ಲರೂ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ಏನ್ ಗತಿ ಇದು 1,000ಕ್ಕೆ ಬಂದು ಮುಗ್ತಲ್ಲ. ಇವತ್ತು ಪ್ರತಿನಿತ್ಯ 6,000, 7,000, 9,000 ಕೂಡ ಇವತ್ತು ಕ್ರಾಸ್ ಆಗಿ ಪ್ರತಿನಿತ್ಯ 10,000ವರೆಗೆ ಹೋಗಿ ಮುಟ್ತಕ್ಕಂಥದ್ದು ನಾವು ನೋಡ್ತೇವೆ. ಪ್ರತಿನಿತ್ಯ ಡೆತ್ ರೇಟು ಕೂಡ ಹೆಚ್ಚಾಗ್ತದೆ. ನಮ್ಗಿಂತಲೂ ಬೇರೆ ಬೇರೆ ರಾಜ್ಯದಲ್ಲೂ ಬಹಳ ಇದರದ ದುಷ್ಪರಿಣಾಮಗಳನ್ನು ನಾವು ನೋಡ್ತೇವೆ. ಒಂದು ಜೀವವನ್ನ ಬದುಕಿಸ್ತಕ್ಕಂಥದ್ದು, ಇನ್ನೊಂದು ಜೀವನವನ್ನು ನಡೆಸ್ತಕ್ಕಂಥದ್ದು. ಎರಡಕ್ಕೆ ಮಾತ್ರ ಇವತ್ತು ನಾವು ಸೀಮಿತವಾಗಿ ಇಟ್ಕೊಂಡು ಸರ್ಕಾರವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಅನೇಕ ಸಂಘಟನೆಗಳು, ನಮ್ಮ ಸಾರಿಗೆ ಇಲಾಖೆ ಇಂಥದ್ದು ಅನೇಕ ಇನ್ನೂ ಸಂಘಟನೆಗಳಿವೆ. ಪ್ರತಿನಿತ್ಯ ಒಂದೊಂದು ಸಂಘಟನೆ ಬಂದು ಸರ್ಕಾರಕ್ಕೆ ಒಂದು ನಿವೇದನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಬದುಕಿಗೆ ಬಹಳ ಅತಂತ್ರ ಆಗಿದೆ. ಹೋಟೆಲ್ ಉದ್ಯಮದವರು ನಿಮ್ಮ ತರನೇ ಅವರು ಬಹಳಷ್ಟು ತೊಂದರೆಗಳು. ಒಂದು ಹೋಟೆಲ್ಗಳು ಸ್ಟಾರ್ಟ್ ಇಲ್ಲ, 100 ಕೋಟಿ ಬಂಡವಾಳ ಹಾಕಿರ್ತಕ್ಕಂಥವ್ರು ಇರ್ಬೋದು, ಸಣ್ಣ ಸಣ್ಣ ಉದ್ಯೋಗಗಳು ಮಾಡ್ತಕ್ಕಂಥ ಸಣ್ಣ ಹೋಟೆಲ್ದಾರರು ಇರ್ಬೋದು, ಜೀವನಕ್ಕೆ ಆಧಾರವಾಗಿ ಇಟ್ಕೊಂಡಿರ್ತಕ್ಕಂಥ ಆ ಉದ್ಯಮ ಕೂಡ ಇದೆ. ಪ್ರವಾಸೋದ್ಯಮ ನಿಂತದೆ, ಹೋಟೆಲ್ ಉದ್ಯಮ ನಿಂತದೆ. ಇವತ್ತು ಕೋವಿಡ್ ಬಂದ ಮೇಲೆ ಸರ್ಕಾರಕ್ಕೆ ಏನು ಆದಾಯ ಬರ್ತಿತ್ತಲ್ಲ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಸಂಪೂರ್ಣ ನಿಂತು ಸರ್ಕಾರಕ್ಕೆ ಬರಬೇಕಾಗಿರ್ತಕ್ಕಂಥ ಏನು ನಿಗದಿಯಾಗಿತ್ತು, ನಮ್ದೇನು ಗುರಿ ಇತ್ತು, ಕೇವಲ 30% ಮಾತ್ರ ಇವತ್ತು ಆದಾಯ ಬರ್ಲಿಕ್ಕೆ. ನಾನು ಯಾಕೆ ಹೇಳ್ತೇನೆಂದ್ರೆ, ಕೆಲವೊಬ್ರಿಗೆ ಭಾವನೆ ಇರ್ಬೋದು ಸರ್ಕಾರದ ಮೇಲೆ ಯಾಕೆ ದುಡ್ಡು ಇರುತ್ತೆ, ಯಾಕೆ ಕೊಡಲ್ಲ ಅಂತ. ಉದಾಹರಣೆಗೆ ಅಂದ್ರೆ ಇವತ್ತು ಚಾಲಕರಿಗೆ ವಿಳಂಬ ಆಗ್ತಕ್ಕಂಥದ್ದು ಅದು ಒಂದು ಕಾರಣ. ತಕ್ಷಣಕ್ಕೆ ಹಣ ಬರದೇ ಇರೋದ್ರಿಂದ ನಾವು ಯೋಜನೆಗಳನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಮತ್ತು ಸಂಬಳವನ್ನು ಕೊಡ್ತಕ್ಕಂಥದ್ದು, ನಿವೃತ್ತಿ ವೇತನಗಳನ್ನು ಕೊಡ್ತಕ್ಕಂಥದ್ದು, ಅನೇಕ ನಮ್ಮ ಯೋಜನೆಗಳು ಬಡವರಿಗೆ ಸಂಧ್ಯಾ ಸುರಕ್ಷೆ ಯೋಜನೆ, ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳಿರ್ತಾರೆ, ಪ್ರತಿ ತಿಂಗಳ ಅವರಿಗೆ ಒಂದು 600 ರೂಪಾಯಿ ಅವ್ರ ಜೀವನಕ್ಕೆ ಉಪಯೋಗ ಇರ್ತಕ್ಕಂಥದ್ದು. ಅದನ್ನು ನಿಲ್ಲಿಸೋದ್ರೆ ಅವ್ರ ಜೀವನಕ್ಕೂ ಕಷ್ಟ. ಸುಮಾರು 4 ತಿಂಗಳದ ರೇಷನ್ ಫ್ರೀಯಾಗಿ ಕೊಡ್ತಕ್ಕಂಥದ್ದು ಮಾಡಿದ್ವಿ. 54-58 ರೂಪಾಯಿ ಡೀಸೆಲ್ ರೇಟ್ ಇತ್ತು, ಇವತ್ತು 78 ರೂಪಾಯಿ ಇದೆ. ಅದೇ ರೇಟ್ ಇದೆ. ಜನರ ಕಡೆಯಿಂದ ನಾವು ಪಡ್ಕೊಳ್ತೇವೆ. ಅವತ್ತಿನ ಟೈರ್ ರೇಟ್ ಏನಿತ್ತು, ಇವತ್ತಿನ ಟೈರ್ ರೇಟ್ ಏನಿದೆ. ಇವತ್ತು ಸ್ಪೇರ್ ಪಾರ್ಟ್ಗಳು ಅವತ್ತಿನ ದಿವಸ ಯಾವ ರೇಟ್ ಇತ್ತು, ಇವತ್ತಿನ ದಿವಸ ಏನಿದೆ. ಅನೇಕ ಟ್ಯಾಕ್ಸ್ಗಳು ಹೆಚ್ಚಾಗಿರ್ತಕ್ಕಂಥದ್ದು ಇವತ್ತು ಎಷ್ಟು ಹೆಚ್ಚಾಗಿದೆ ನಾವೆಲ್ಲರೂ ಅವಲೋಕನ ನೋಡಿದಾಗ ಸಮಯಕ್ಕೆ ಸಂದರ್ಭವಾಗಿ ನಾವು ಅನೇಕ ನಿರ್ಣಯಗಳನ್ನು ಮಾಡದೇ ಇರತಕ್ಕಂಥ ಒಂದು ಕಾರಣದಿಂದ ಇವತ್ತು ಖಾಸಗಿ ಬಸ್ ಸಂಚಾರಗಳದವರು ಮಾಲೀಕರು ಇರ್ಬೋದು, ಸರ್ಕಾರಿ ಬಸ್ ಸಂಚಾರಗಳು ಇರ್ಬೋದು. ಸರ್ಕಾರ ನಮ್ಮ 4 ನಿಗಮಗಳು ಪ್ರತಿ ದಿವಸ ನಮ್ಮ ನಿಗಮದಿಂದ 4 ನಿಗಮದಿಂದ ಪ್ರತಿನಿತ್ಯ 1 ಕೋಟಿ ಜನ ಸಂಚಾರವನ್ನು ಮಾಡಬೇಕು. ಇವತ್ತು ಬರೇ ಸುಮಾರು 4 ನಿಗಮದಿಂದ 35ರಿಂದ 40 ಲಕ್ಷ ಜನ ಮಾತ್ರ ಸಂಚಾರವನ್ನು ಮಾಡ್ತಾರೆ. ಅಂದರೆ ಇನ್ನೂ 60% ನಮಗೆ ಬಂದ್ ಸಂಚಾರದಲ್ಲಿ ಬರುತ್ತೆ. ಅದೇ ತರ ನಿಮಗೂ ಕೂಡ ನಮ್ಮ ತರನೇ ನಿಮಗಾಗುತ್ತೆ. ಖಾಸಗಿ ಬಸ್ನಲ್ಲಿ ಸ್ವಲ್ಪ ಇನ್ನೂ ಜನರಿಗೆ ವಿಶ್ವಾಸ ಮೂಡ್ತಾ ಇದೆ. ಸರ್ಕಾರಿ ಬಸ್ನಲ್ಲಿ ನಮ್ಮಲ್ಲಿ ಪ್ರತಿ ದಿವಸ ನಾವು ಪ್ರಚಾರ ಅದು ಇದು ಎಲ್ಲ ಮಾಡೋದ್ರಿಂದ ಏನೋ ಸ್ಯಾನಿಟೈಸರ್ ಮಾಡ್ತಾರೆ, ಸ್ವಚ್ಛತಾ ಮಾಡ್ತಾರೆ, ಎಲ್ಲವೂ ಮಾಡ್ತಾರೆ. ಖಾಸಗಿಯವ್ರು ಏನು ಮಾಡ್ತಾರೆ ಅಂತಕ್ಕಂಥ ಭರವಸೆ ಜನರಲ್ಲಿ ಇಲ್ಲದೇ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಇನ್ನೂ ಖಾಸಗಿ ಬಸ್ಗಳಲ್ಲಿ ಹೆಚ್ಚು ಸಂಚಾರ ಮಾಡ್ತಕ್ಕಂಥದ್ದು ಕೂಡ ನಿಂತಿರ್ತಕ್ಕಂಥದ್ದು ನಾನು ಗಮನಿಸಿದೆ. ಇದ್ರ ಜೊತೆಗೆ ನೀವು ಕೇಳಿರ್ತಕ್ಕಂಥದ್ದು ಇನ್ನೂ 6 ತಿಂಗಳವರೆಗೆ ನಮಗೆ ತೆರಿಗೆಯನ್ನು ವಿನಾಯಿತಿ ಮಾಡಬೇಕು. ನಮಗೂ ಕೂಡ ಸರ್ಕಾರ ಇದರಲ್ಲಿ ಬೆನ್ನು ತಟ್ಟುವಂಥ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥದ್ದು ವಿಚಾರ. ಅದನ್ನು ನಾನು ಗಂಭೀರವಾಗಿ ಪರಿಗಣನೆ ಮಾಡ್ತೀನಿ ಅಂತಕ್ಕಂಥದ್ದನ್ನು. ಮ್ಯಾಕ್ಸಿ ಕ್ಯಾಬ್ ಇದು ಸರ್ಕಾರ ಮಾಡಿದ್ದಲ್ಲ. ಈಗ ಯಾವ ಥರದಿಂದ ನಾವು ಸಭೆ ಸೇರಿದ್ವಿ, ಬಜೆಟ್ ಪೂರ್ವ ಸಿದ್ಧತೆ ಒಂದು ಸಭೆಯೊಳಗೆ ಸನ್ಮುಖನಪ್ಪನವರು ನೀವೆಲ್ಲರೂ ಇದ್ದವ್ರು, ನೀವೇ ಮೈ ಕೇಳ್ಕೊಂಡು ಗಾಯ ಮಾಡ್ಕೊಂಡಿದ್ರು. ಅವ್ರು
ಒಪ್ಪಿದ್ಯಾ? ಯಾವುದೇ ಸರ್ಕಾರಕ್ಕೂ ಅದ್ರ ಬಗ್ಗೆ ಚಿಂತನೆ ಎಲ್ಲರೂ ನಡ್ಕೊಂಡು ಬರ್ತಾ ಇತ್ತು, ಹೋಗ್ತಾ ಇತ್ತು. ಚರ್ಚೆ ಮಾಡೋ ಕಡೆ ನಾನು ಹೇಳ್ತೀನಿ, ನನ್ಗೆ ಗೊತ್ತಿದೆ ಯಾಕೋ ಏನಾಯ್ತು ಅನ್ನೋದು ಅದ್ರ ಬಗ್ಗೆ ಚರ್ಚೆ ಬೇಡ. ಅವತ್ತು ಇದೇ ಕಮಿಷನರ್ ಅವರು ಇದ್ರು, ನಾನು ಇದ್ದೆ, ಮುಖ್ಯಮಂತ್ರಿಗಳಿದ್ರು. ಮುಖ್ಯಮಂತ್ರಿ ಗಮನ ಯಾವ ತರದಿಂದ ಸೆಳೆದ್ರಂದ್ರೆ ವರ್ಷಕ್ಕೆ ಸಾವಿರಾರು ಕೋಟಿ ಬರ್ತಕ್ಕಂಥ ಆದಾಯ ಹಾಳಾಗಿ ಹೋಗ್ತಾ ಇದೆ, ನಿಮ್ಮ ಅಧಿಕಾರಿಗಳು ಕಂಡುಸ್ಕೊಂಡು ಕೂತಿದ್ದಾರೆ ಅಂತಕ್ಕಂಥ ಶಬ್ದನೇ ನಾನು ಕಿವಿ ಬಂದಿದೆ. ಸಾವಿರಾರು ಕೋಟಿ ನಷ್ಟ ಆಗ್ತಿದೆ, ಸರ್ಕಾರಕ್ಕೆ ಟೋಪಿ ಹಾಕ್ತಾ ಇದ್ದಾರೆ, ನಿಮ್ಮ ಅಧಿಕಾರಿಗಳು ಕಂಡುಸ್ಕೊಂಡು ಕೂತಿದ್ದಾರೆ ಅಂತಕ್ಕಂಥ ಶಬ್ದ ನಾನು ಕೇಳಿದೆ. ಅದನ್ನ ಕೇಳಿ ಸುಮ್ಮನೆ ಅದನ್ನ ಕೇಳಿದ ಮೇಲೆ ಮುಖ್ಯಮಂತ್ರಿಗಳು ಇದನ್ನ 12 12+1 ಇದ್ದಂತೆ 90+1 ಮಾಡಬೇಕು, ಅದಕ್ಕೆ ಟ್ಯಾಕ್ಸ್ ಅನ್ನ ಕಾನೂನುಬದ್ಧವಾಗಿ ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಆಯಿತು. ದಂಪತಿ ಭಟ್ರು ಇರ್ಬೋದು, ಅನೇಕ ಸಂಘಟನೆಗಳು, ಮೀಟಿ ಕಾದವರು, ಅನೇಕ ಜನ ಬಂದು ನನಗೆ ಮಾಧ್ಯಮ ಮಾಡಿದರು. ಹಣಕಾಸು ಇಲಾಖೆಯವರು ಒಂದು ಸೀಟಿಗೆ 900 ರೂಪಾಯಿ ಕೊಟ್ಟರು. ಅವಾಗ ಚರ್ಚೆ ಆಗಿ ಕೊನೆಗೆ ನನಗೆ ತೀರ್ಮಾನಕ್ಕೆ ಬಂದು ನಾನು ಮುಖ್ಯಮಂತ್ರಿಗಳು 700 ರೂಪಾಯಿ ಮಾಡೋಣ ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ ಅಧಿವೇಶನ ಪ್ರಾರಂಭ ಇತ್ತು. ಹೌದು, ಬಿಲ್ ಪಾಸ್ ಆಗಬೇಕು. ನನ್ನ ಇಲಾಖೆ 2 ಬಿಲ್ ಇದೆ. ಒಂದು ವಿಧಾನ ಪರಿಷತ್ನಲ್ಲಿ ಮಂಡನೆ ಮಾಡಿದ್ದೆ, ಒಂದು ವಿಧಾನಸಭೆಯಲ್ಲಿ ಮಂಡನೆ. ವಿರೋಧ ಪಕ್ಷದವರು ಇಲ್ಲ, ನಿಮ್ಮ ಎಲ್ಲಾ ಬಿಲ್ಗಳನ್ನ ತುರ್ತಾಗಿ ನೀವು ಪಾಸ್ ಮಾಡ್ಕೊಳ್ಳಿ, ಕೊರೋನಾದಿಂದ ನಾಳೆಗೆ ನೀವು ಇದನ್ನ ಅಧಿವೇಶನ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಸೂಚನೆ ಬಂದಾಗ ಅದೇ ದಿವಸ ಎಲ್ಲಾ ಬಿಲ್ಗಳನ್ನು ಪಾಸ್ ಮಾಡತಕ್ಕಂಥ ಒಂದು ತರಾತುರಿಯಲ್ಲಿ ನಾನು ವಿಧಾನ ಪರಿಷತ್ನಲ್ಲಿ ನಾನು ಬಿಲ್ ಮಂಡನೆ ಮಾಡಿಕೊಂಡು ಪಾಸ್ ಮಾಡಿ ಅದು ಕೆಳಮಣಿಗೆ ತರಬೇಕು ಅಂತೇಳಿ ನಾನು ತಕ್ಷಣ ಇಲ್ಲಿ ಪಟ್ಟಿ ಬಂದು ಲಾ ಮಿನಿಸ್ಟರ್ ಇದ್ದವರು ಅದನ್ನು ಮಂಡನೆ ಮಾಡಿದ್ರು, ಸರ್ವಾನುಮತದಿಂದ ಒಪ್ಪಿಗೆ ಆಗಿತ್ತು. ಅದು ಮುಗಿದು ಇನ್ನೇನು ಜಸ್ಟ್ 2 ಮಿನಿಟ್ಸ್ ಆಯಿತು, ನಾನು ಇಲ್ಲಿ ವಿಧಾನಸಭೆಗೆ ಬಂದೆ. ಬಿಲ್ ಪಾಸ್ ಆಯಿತು. ಅಯ್ಯೋ, ಅದರಲ್ಲಿ ಸ್ವಲ್ಪ ನಾವು ಮಾಡಿಫೈ ಮಾಡಬೇಕಾಗಿತ್ತು. ನಾನು ಭರವಸೆ ಕೊಟ್ಟಿದ್ದೆ 900 ಬರೋದಿಗೆ 700 ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ವಿ. ಅದನ್ನ ಪಾಸ್ ಆಗಿಬಿಟ್ಟಲ್ಲ, ಇದು ಹೆಂಗೆ ಮಾಡೋದು ಅಂತ ಹೇಳಿ ನಾನು ಸ್ಪೀಕರಿಗೆ ಕೇಳ್ತಿದ್ದೆ, ಒಂದು ಸ್ಟೇಟ್ಮೆಂಟ್ ಮಾಡ್ತೀನಿ, ಅವಕಾಶ ಕೊಡಿ. ಬೇಡ ಸೋದರ, ನೀವು ಎಲ್ಲರೂ ಮಾಡೋದು ವಿಧಾನ ಪರಿಷತ್ ಮಾಡ್ಕೊಡ್ರಿ. ಇಲ್ಲಿ ಪಾಸ್ ಆಗಿ ಹೋದ್ಮೇಲೆ ವಿಧಾನ ಪರಿಷತ್ತಲ್ಲಿ ನಾನು ಹೆಸರು ಅನೌನ್ಸ್ ಮಾಡಿದ್ದೆ. 900 ಇದ್ದದನ್ನ 700 ಮಾಡ್ತೀವಿ. ಆ ಅಸೂರೆನ್ಸ್ ಮಾಡಿದ ಮೇಲೆ ಒಂದು ಸರಿ ನಾವು ಪ್ರಸ್ತಾವನೆ ಕೆಳಗಡೆ ನಮ್ಮ ಹಣಕಾಸಿನ ಇಲಾಖೆಗೆ ಹೋಯಿತು. ಅಲ್ಲಿ ಅವರು ತಪ್ಪು ಗ್ರಹಿಕೆ, ಅದನ್ನು ತಿರಸ್ಕಾರಬೇಕು. ನಾನು ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥವ್ರಿಗೆ ಹಣಕಾಸಿನ ಇಲಾಖೆಗಳಿಗೆ ಮನವರಿಕೆ ಮಾಡಿಕೊಟ್ಟು ಇದು ನಾವು ಅಸೂರೆನ್ಸ್ ಮಾಡಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ಟಿದ್ದಾರೆ. ನಾನು ವಿಧಾನ ಪರಿಷತ್ತಲ್ಲಿ ಭರವಸೆ ಕೊಟ್ಟಿದ್ದೆ, ಅದು ಭರವಸೆ ಸಮಿತಿಗೆ ಹೋಗುತ್ತೆ, ಅದರಿಂದ ಯಾವುದೇ ಕಾರಣಕ್ಕೆ ಹಿಂಸರಿಯಕ್ಕಾಗಲ್ಲ, ಅದು 700 ಮಾಡಲೇಬೇಕು ಅಂತಂದಾಗ ಇಲ್ಲ, ನನಗೆ ಕೆಳಗ ಹಂತದಲ್ಲಿಂದ ಅದು ತಿರಸ್ಕಾರ ಆಗಿದೆ, ನನ್ನವರಿಗೆ ಅದು ಬರದೇ ಇರೋದ್ರಿಂದ ಅದು ಆಗಿದೆ, ತಕ್ಷಣ ಅದನ್ನು ವಾಪಸ್ ಕಳಿಸಿಕೊಡ್ರಿ, ಅದು ಮಾಡಿಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ನಾಳೆ 21ನೇ ತಾರೀಕು ಪುನಃ ಮತ್ತೆ ಅಧಿವೇಶನ ಪ್ರಾರಂಭ ಆಗುತ್ತೆ. ಅದ್ರ ಬಗ್ಗೆ ಯಾವುದೇ ಥರದ ನಿಮಗೆ ಅನುಮಾನಗಳು ಬೇಡ. ಆದರೆ 900 ಇದ್ದಂತ 700 ಖಂಡಿತವಾಗಿ ನಾನು ಮಾಡ್ತೀನಿ. ಈಗಾಗಲೇ ತಮ್ಮ ಅನೇಕ ಸಂಘಟನೆಗಳು ಬಂದು ನನಗೆ ಹೇಳಿದ ಮೇಲೆ ನಾನು ಕಮಿಷನರ್ವರೆಗೂ ಕೂಡ ಸೂಚನೆ ಕೊಟ್ಟಿದ್ದೆ. ಇದು 900 ಇದ್ದು 700 ಆಗುವವರೆಗೆ ಎಲ್ಲಿಯೂ ಕೂಡ ನಮ್ಮ ಅಧಿಕಾರಿಗಳು ಯಾವುದೇ ಹಂತದಲ್ಲಿಯೂ ಕೂಡ ತೊಂದರೆಗಳನ್ನು ಕೊಡಬಾರದು ಅಂತಕ್ಕಂಥದ್ದು ಸೂಚನೆ ಕೊಟ್ಟಿದ್ದೀನಿ. ಇನ್ನು ಯಾರಿಗಾದ್ರೂ ಸಂದೇಶಗಳು ಹೋಗದೇ ಇದ್ರೆ ಅಂಥವ್ರು ಏನಾದರೂ ಅದನ್ನು ತಡೆಯುವಂಥದ್ದು ಮತ್ತು ಪೆನಾಲ್ಟಿ ಹಾಕ್ತಕ್ಕಂಥದ್ದು ಮಾಡಿದರೆ ಇವತ್ತಿನಿಂದ ಅದು ಪುನಃ ಮತ್ತೆ ಹೊಸ ನೋಟಿಫಿಕೇಶನ್ ಆಗುವವರೆಗೆ ಯಾವುದೇ ಕಾರಣಕ್ಕೆ ನಮ್ಮ ಅಧಿಕಾರಿಗಳ ಕಡೆಯಿಂದ ತೊಂದರೆ ಆಗೋ ನಿಟ್ಟಿನಲ್ಲಿ ನಾನು ನೋಡ್ತೀನಿ ಅಂತಕ್ಕಂಥ ಮಾತನ್ನು ಈ ಕೊಡ್ತೀನಿ. ಇನ್ನು ಕೆಲವೊಂದು ಟ್ಯಾಕ್ಸ್ ಬಗ್ಗೆ 6 ತಿಂಗಳು ಮಾಡಬೇಕು. ಬೇರೆ ಬೇರೆ ರಾಜ್ಯದಲ್ಲಿ ಮಾಡಿದಾರೆ, ಬೇರೆ ಬೇರೆ ರಾಜ್ಯದಲ್ಲಿ ಕೆಲವೊಂದು ವ್ಯತ್ಯಾಸಗಳು ಇದ್ದೇ ಇರ್ತದೆ. ಕೇಳೋಣ, ನಾನು ಯಾಕೆ ಕೇಳ, ನಮ್ಮ ರಾಜ್ಯದಲ್ಲಿ ಮಾಡಿಲ್ಲ, ಮಹಾರಾಷ್ಟ್ರದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಕೆಲವೊಂದು ಬೇರೆ ಬೇರೆ ಸ್ಕೀಮ್ಗಳು ವ್ಯತ್ಯಾಸಗಳು ಇದ್ದೇ ಇರ್ತದೆ. ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ನೌಕರರಿಗೆ ಯಾರಿಗೂ ಕೂಡ 1 ಪೈಸೆನೂ ಕಟ್ ಮಾಡಿದ್ದಾರೆ. ಬೇರೆ ರಾಜ್ಯದಲ್ಲಿ 30% ಸಂಬಳದಲ್ಲಿ ಕಟ್ ಮಾಡಿದ್ದಾರೆ. ಬೇರೆ ರಾಜ್ಯ
ಬೇರೆ ರಾಜ್ಯದಲ್ಲಿ ಸರ್ಕಾರಿ ನೌಕರ ಸಂಬಳದಲ್ಲಿ 30% ಕಡಿತ ಮಾಡಿದ್ರು. ನಾವು ಮಾಡಿವ? ಅಂದ್ರೆ ಅಲ್ಲಿ ನೌಕರರು ಏನ್ ಹೇಳ್ತಾರೆ, ಕರ್ನಾಟಕದಲ್ಲಿ ಯಾವುದೇ ಒಂದು ಪೈಸಾನು ಕಡಿತ ಮಾಡಲಾರದೆ ಸಂಪೂರ್ಣ ಸಂಬಳವನ್ನು ಕೊಡ್ತಾ ಇದ್ದಾರೆ, ನೀವು ನಮ್ಮಲ್ಲಿ ನಮಗೆ ತಾರತಮ್ಯ ಮಾಡ್ತಾರೆ ಅಂತೇಳಿ ಅಲ್ಲಿ ಸಂಘಟನೆಯವರು, ಅಲ್ಲಿ ಸರ್ಕಾರ ಕೂಡ ಅದಕ್ಕೆ ಕೆಲವೊಂದು ಸ್ಕೀಮ್ಗಳು ಕೆಲವೊಂದು ರಾಜ್ಯದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ಇದನ್ನ ನಾನು ಮುಖ್ಯಮಂತ್ರಿಯವರಿಗೆ ಈ ಸಭೆ ಎಲ್ಲ ವಿವರವನ್ನ ಮನವರಿಕೆ ಮಾಡುವ ಮುಖಾಂತರ ಹಣಕಾಸಿನ ಇಲಾಖೆಯನ್ನು ಕರೆಸಿಕೊಂಡು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಮಾಡಿ ಅವರಿಗೆ ಮನವರಿಕೆ ಮಾಡಬಹುದು. ಕೇಳಿ, ನಾನು ಸಾರಿಗೆ ಸಚಿವ, ನಾನು ಫೈನಾನ್ಸ್ ಮಿನಿಸ್ಟರ್ ಅಲ್ಲ. ಇದನ್ನ ಫೈನಾನ್ಸ್ ಮಿನಿಸ್ಟರ್ ಇರ್ತಕ್ಕಂಥವರು ಸನ್ಮಾನ್ಯ ರಾಜ್ಯದ ಅವ್ರ ಅಧೀನದಲ್ಲಿರೋದ್ರಿಂದ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆ ಇಲಾಖೆ ಅಧಿಕಾರಿಗಳನ್ನು ಕರೆಸಿಕೊಂಡು ನಾನು ನಮ್ಮ ಕಮಿಷನರು ನಮ್ಮ ಪ್ರಿನ್ಸಿಪಾಲ್ ಸೆಕ್ರೆಟರಿ ಕೊಡ್ಕೊಂಡು ಅವರಿಗೆ ಮನವರಿಕೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಎರಡನೇದು, ನೀವು ಅನೇಕ ಸಮಸ್ಯೆಗಳನ್ನು ಲಿಖಿತವಾಗಿ ಕೊಟ್ಟಿದ್ದೀರಿ. ಆರ್ಟಿಒಗಳ ಕಡೆಯಿಂದ ಆಗ್ತಕ್ಕಂಥ ತೊಂದರೆ ಮತ್ತು ಬೇರೆ ಬೇರೆ ಟ್ಯಾಕ್ಸ್ ವ್ಯತ್ಯಾಸಗಳ ಬಗ್ಗೆ, ಅದರ ಜೊತೆಗೆ ಇವತ್ತು ಎನ್ಫೋರ್ಸ್ಮೆಂಟ್ನವರು ಬಂದು ನಮಗೆ ಕೊಡ್ತಕ್ಕಂಥ ಅನೇಕ ಸಮಸ್ಯೆಗಳಿವೆ. ನಾನು ಈ ಸಭೆ ಮುಗಿದ ಮೇಲೆ ಇವತ್ತು ಸಾಯಂಕಾಲ ಅಥವಾ ನಾಳೆ ನಮ್ಮ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ಮಾಡಿಕೊಂಡು ಈ ಒಂದು ಸಂದರ್ಭದಲ್ಲಿ, ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ಮಾನವೀಯತೆ ಆಧಾರದ ಮೇಲೆ ಕಾನೂನುಗಳ ಮತ್ತು ಇದ್ದೇ ಇರುತ್ತೆ. ಇಲ್ಲ, ಕಾನೂನುಗಳು ಇದ್ದಂಥ ಸಂದರ್ಭದಲ್ಲೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಮಾನವೀಯತೆ ಆಧಾರದ ಮೇಲೆ ಕೆಲವೊಂದು ನಿರ್ಣಯಗಳನ್ನು ನಾವು ಮಾಡಬೇಕಾಗುತ್ತೆ. ಆ ನಿರ್ಣಯಗಳನ್ನು ಮಾಡುವುದರಲ್ಲಿ ನಾನು ಆಸಕ್ತಿಯನ್ನು ವಹಿಸ್ತೀನಿ ಅಂತಕ್ಕಂಥದ್ದು. ಇನ್ನೊಂದು, ಕೇಂದ್ರ ಸರ್ಕಾರ ಈಗಾಗಲೇ ಒಂದು ಸಭೆ ಮಾಡಿದೆ, ಇನ್ನೊಂದು ಸಭೆ ಬೇಗನೆ ಕರಿಬಹುದು ಅಂತಕ್ಕಂಥ ನಿರೀಕ್ಷೆ. ಈ ಲಾಕ್ಡೌನ್ ನೋಡಿದ್ರೆ ಕೇಂದ್ರ ಸರ್ಕಾರ ಕೆಲವೊಂದು ಯೋಜನೆಗಳನ್ನು ಸಾರಿಗೆ ಇಲಾಖೆ ಸಂಬಂಧಪಟ್ಟ ಒನ್ ನೇಷನ್ ಒನ್ ಟ್ಯಾಕ್ಸ್ ಮಾಡಬೇಕಂತಿದೆ. ಒನ್ ನೇಷನ್ ಒನ್ ಟ್ಯಾಕ್ಸ್ ಬಂದ್ಮೇಲೆ ಯಾವ ಸಮಸ್ಯೆಗಳು ಕೂಡ ನಮ್ಮ ಮುಂದೆ ಬರಲ್ಲ. ಆಮೇಲೆ ಚೆಕ್ ಪೋಸ್ಟ್ಗಳನ್ನು ಅಲ್ಲಿ ಇರ್ತಕ್ಕಂಥದ್ದು ಅವಶ್ಯಕತೆ. ಡಿಜಿಟಲ್ ಆನ್ಲೈನ್ ಮೇಲೆ ಇದ್ರ ಬಗ್ಗೆ ಒಂದು ಚರ್ಚೆ ಈಗಾಗಲೇ ಗಂಭೀರವಾಗಿ ಆಗಿದೆ. ಮೊನ್ನೆ ನಾನು ಖಾಸಗಿಯಾಗಿ ಬೇರೆ ಕೆಲಸದ ನಿಮಿತ್ತವಾಗಿ ಗಡ್ಕರಿ ಅವರ ಹತ್ರ ಹೋದಾಗ ಅನೇಕ ವಿಚಾರಗಳನ್ನು ಕೂಡ ನಾನು ಗಮನಕ್ಕೆ ತಂದಿರೋದು, ನಮ್ಮಲ್ಲಿರ್ತಕ್ಕಂಥ ವಿಚಾರಗಳನ್ನು ಕೂಡ ಅವರಿಗೆ ನಾನು ಮನವರಿಕೆಯನ್ನು ಮಾಡಿಕೊಟ್ಟಿದ್ದೀನಿ. ಈಗ ನಾನು ಹೇಳ್ತಕ್ಕಂಥದ್ದು ಏನಂದರೆ, ಒನ್ ನೇಷನ್ ಒನ್ ಟ್ಯಾಕ್ಸ್ ಏನಿದೆ ಅಂದರೆ, ನಮ್ಮಲ್ಲಿರ್ತಕ್ಕಂಥ ಟ್ಯಾಕ್ಸು ಬೇರೆ ರಾಜ್ಯದಲ್ಲಿರ್ತಕ್ಕಂಥ ಟ್ಯಾಕ್ಸು ಬೇರೆ ಬೇರೆ ಥರ ಇದೆ. ನಮ್ಮಲ್ಲಿ 18, 19, 21 ಹೊಸ ಬಾನುಗಳು ಅವ್ರು ಹೇಳ್ತಕ್ಕಂಥದ್ದು, ಕೇಂದ್ರ ಸರ್ಕಾರ ಇಡೀ ದೇಶದಲ್ಲಿ 12% ತೆರಿಗೆಯನ್ನು ಹಾಕಬೇಕು ಅಂತಕ್ಕಂಥದ್ದು ಹೊಸ ಒಂದು ನೇಮ. ನಮ್ಮ ಸರ್ಕಾರ ಏನು ಚಿಂತನೆ ಮಾಡ್ತಾ ಇದೆ ಅಂದರೆ, ಏನು ಆಲೋಚನೆ ಮಾಡ್ತಾ ಇದೆ ಅಂದರೆ, ನಾವು ಒನ್ ನೇಷನ್ ಒನ್ ಟ್ಯಾಕ್ಸ್ ನಾವು ಮಾಡಿದ ಮೇಲೆ ಎಷ್ಟು ನಮಗೂ ಕೊರತೆ ಆಗುತ್ತೆ. ಸುಮಾರು ನಮ್ಮ ರಾಜ್ಯಕ್ಕೆ ಸುಮಾರು 2,500 ಕೋಟಿ ಆದಾಯದಲ್ಲಿ ಕೊರತೆ ಆಗುತ್ತೆ. ಅದರ ಬಗ್ಗೆ ಒಂದು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ನಾನು ಹೇಳಿದ್ದೆ. ಯಾಕಂತಂದ್ರೆ ಮುಂದಿನ ದಿನಮಾನದಲ್ಲಿ ಕೇಂದ್ರ ಸರ್ಕಾರ ಅದನ್ನು ಕಡ್ಡಾಯ ಮಾಡಬೇಕು ಅಂತಕ್ಕಂಥ ನಿರ್ಣಯ ಬಂದ ಮೇಲೆ ನಾವು ಮಾಡಲೇಬೇಕು. ಒನ್ ನೇಷನ್ ಒನ್ ಟ್ಯಾಕ್ಸ್, ಒನ್ ನೇಷನ್ ಒನ್ ಟ್ಯಾಕ್ಸ್ ಮಾಡಿದ ಮೇಲೆ ನಮಗೆ ಕೆಲವೊಂದು ಹಾನಿನೂ ಆಗುತ್ತೆ, ಲಾಭ. ನಾನು ಈ ಲೈನ್ನಲ್ಲಿ ಉದ್ಯೋಗ ಮಾಡಿದವನಿದ್ದೇನೆ. ನಾನು ಲಾರಿ ಇಟ್ಟಿದ್ದೀನಿ, ಎಲ್ಲಾನು ಮಾಡಿದ್ದೀನಿ, ನನಗೆ ಸರ್. ಹಾಗೆ ಇಸ್ರೋ ಇಂದ ನೀವು ಹೇಳಿದ್ರಿ, ನಿಮ್ಮ ಮುಖಪುಟದಲ್ಲಿ ನಾವು ನೋಡಿದ್ದು ಫೇಸ್ಬುಕ್ ಅಲ್ಲಿ, ಇಸ್ರೋ ಸಂಸ್ಥೆಯವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಓಲಾ ಊಬರ್ ಮಾದರಿಯಲ್ಲೇ ಟ್ಯಾಕ್ಸಿ ಸೇವೆ ಕೊಡ್ತೀವಿ ಸರ್ಕಾರದಿಂದ ಅಂತೇಳಿ. ಅದೇನಾದ್ರೂ ಪ್ರೋಸೆಸಿಂಗ್ ಮಾಡ್ತಿದ್ದೀರಾ ಸರ್? ಒಂದು, ನಾವು ಈಗಾಗಲೇ ಒಂದು ಕೇಂದ್ರ ಸರ್ಕಾರ ಯೋಜನೆಗಳು ಬಂದಿಲ್ಲ. ELTS ಮಾಡಬೇಕು. ಪ್ರತಿ ವಾಹನಗಳಿಗೆ ನಾವು ಎಲ್ಲಿ ಹೋಯಿತು, ಏನು ಮಾಡಿತು ಅಂತಕ್ಕಂಥದ್ದು ನಾವು ಪತ್ತೆಹಚ್ಚತಕ್ಕಂಥದ್ದು ಈಗಾಗಲೇ ಮಾಡಬೇಕು ಅಂತಕ್ಕಂಥ ಸೂಚನೆ. ಲಾರಿ ಇರ್ಬೋದು, ಬಸ್ ಇರ್ಬೋದು, ಟ್ಯಾಕ್ಸಿ ಇರ್ಬೋದು, ಬೈಕ್ ನೋಡ್ಬಿಟ್ಟು ಎಲ್ಲ ಬಸ್ಗಳಿಗೆ, ವಾಹನಗಳಿಗೆ ಕೂಡ ಅದನ್ನು ಹಾಕಬೇಕು.
ಅದಕ್ಕೆ ತಂತ್ರಜ್ಞಾನವನ್ನು ನಾವು ಇಸ್ರೋದಿಂದ ಪಡ್ಕೊಳ್ತೇವೆ. ಈಗ ಇರ್ತಕ್ಕಂಥದ್ದು ನೀವೆಲ್ಲರೂ ಈ ಓಲಾ ಮತ್ತು ಊಬರ್ದವರು ಬೇರೆ ಒಂದು ಟೆಕ್ನಾಲಜಿಯನ್ನು ಬಳಸ್ತಾರೆ. ಗೂಗಲ್ ಲ್ಯಾಪ್ ಗೂಗಲ್ ಅಮೇರಿಕಾದವರು ನಮ್ಮ ದೇಶದಲ್ಲಿ ಇಸ್ರೋದವರು ನಾವಿಕಾ ಅಂತಕ್ಕಂಥದ್ದು ಒಂದು ತಂತ್ರಜ್ಞಾನವನ್ನು ಮಾಡಿದ್ರು. ಟೆಕ್ನಾಲಜಿ ಅದಕ್ಕೆ ನಮಗೆ ಕಡಿಮೆ ಅವರು ಉಚಿತವಾಗಿ ನಮಗೆ ಅದನ್ನು ಫ್ರೀ ಟೆಕ್ನಾಲಜಿಯನ್ನು ನಾವು ಕೊಡ್ತೀವಿ ಅನ್ನೋದು ಸಮಿತಿ ಕೂಡ ಮಾಡಿದ್ದಾರೆ. ಒಬ್ಬರು ಸ್ಪೆಷಲ್ ಆಫೀಸರ್ನ ಇಸ್ರೋದವ್ರು ನಮ್ಗೆ ಕೊಟ್ಟಿದ್ದಾರೆ. ನಮ್ಮದೇ ಆಗಿರ್ತಕ್ಕಂಥ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿದ್ದೀವಿ. ಅದ್ರ ಮುಂದಿನ ತೀರ್ಮಾನದಲ್ಲಿ ಆ ತಂತ್ರಜ್ಞಾನವನ್ನು ಯಾವ ಥರದಿಂದ ಬಳಸಬೇಕು, ಈ ರೋಡ್ ಶಕ್ತಿಗೆ ನಾವೇನು ವೆಚ್ಚ ಮಾಡ್ತೀವಿ ಅದನ್ನು ಮುಂದಿನ ತೀರ್ಮಾನದಲ್ಲಿ ಅದು ಆಗೋದ್ರಿಂದ ಯಾವ ವಾಹನ ಯಾವುದು ರೋಡ್ ಶಕ್ತಿ ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ಹೊತ್ತು ಬರ್ತದೆ. ಅನೇಕ ಜನ ಇವತ್ತು ಬೇರೆ ಯಾರ್ದೋ ಒಂದು ತಪ್ಪಿನಿಂದ ಇವತ್ತು ಅಪಘಾತಗಳಾಗಿವೆ. ಯಾರು ಯಾವ ತಪ್ಪಿನಿಂದ ಅಪಘಾತ ಆಯಿತು ಅನ್ನೋದು ಕೂಡ ಅದರಲ್ಲಿ ನಮಗೆ ಗೊತ್ತಿರಲಿಕ್ಕಾಗುತ್ತೆ. ಅದನ್ನು ನಾವು ರಾಜ್ಯ ಮಟ್ಟದಲ್ಲಿ ಮಾಡಬೇಕು, ಜಿಲ್ಲಾ ವೈಸ್ ಯೂನಿಟ್ ಮಾಡಬೇಕು ಅಂತಕ್ಕಂಥದ್ದು ಇನ್ನೂ ನಾವು ಚರ್ಚೆಗೆ ಎಕ್ಸ್ಪರ್ಟ್ ಕಮಿಟಿಗಳನ್ನು ಇಟ್ಕೊಂಡು ಇಡೀ ರಾಜ್ಯದ ಒಂದೇ ನಾವು ಮಾಡಿದರೆ ಅದನ್ನು ನಾವು ಬಹಳ ಕಠಿಣವಾಗಿರ್ತಕ್ಕಂಥದ್ದು. ಪ್ರತಿಯೊಂದು ಜಿಲ್ಲೆಯಲ್ಲಿ ಅದನ್ನು ಒಂದು ಯೂನಿಟ್ಗಳನ್ನು ಮಾಡಿಕೊಂಡು ಇಲ್ಲಿಂದ ಬೆಳಗಾವಿ ಬೆಂಗಳೂರಿನಿಂದ ತುಮಕೂರಿಗೆ ಹೋದ್ಮೇಲೆ ತುಮಕೂರದಲ್ಲಿ ಇರ್ತಕ್ಕಂಥ ಏನು ವಾರ್ ರೂಮ್ ಇರ್ತದೆ ಅದಕ್ಕೆ ಲಿಂಕ್ ಆಗುತ್ತೆ. ತುಮಕೂರಿನಿಂದ ಚಿತ್ರದುರ್ಗದಿಂದ ದಾವಣಗೆರೆಯಿಂದ ಹುಬ್ಬಳ್ಳಿ, ಹಿಂಗೆ ಡಿಸ್ಟಿಕ್ ವೈಸ್ ಅದನ್ನು ನಾವು ಮಾಡಿಕೊಂಡು ಅದನ್ನು ತಂತ್ರಜ್ಞಾನವನ್ನು ಅಳವಡಿಸಬೇಕು ಅಂತಕ್ಕಂಥ ಚಿಂತನೆ ಮಾಡ್ತೀವಿ. ಅದರ ಜೊತೆಗೆ ನಾನು ಅವರಿಗೆ ಕೇಳ್ಕೊಂಡಿರೋದೇನಂದ್ರೆ ಇಸ್ರೋದವರಿಗೆ ಈ ಓಲಾ ಮತ್ತು ಊಬರ್ದು ಲಕ್ಷಾಂತರ ವಾಹನಗಳು ಇಟ್ಕೊಂಡಿದ್ದಾರೆ. 100 ರೂಪಾಯಿದಲ್ಲಿ 30% ಅವ್ರು ಕೊಡ್ತಾರೆ, 70% ನೀವು ಕೊಡ್ತಾರೆ. ಅದರಲ್ಲಿ 26 ಇಟ್ಕೊಂಡು 24 ಅವ್ರು ಇಟ್ಕೊಂಡು 6 ಸರ್ಕಾರಕ್ಕೆ ಟ್ಯಾಕ್ಸ್ ಕಳಿಸ್ತಾರೆ. ನಾನು ಚಿಂತನೆ ಮಾಡ್ತಕ್ಕಂಥದ್ದು ಏನಂದ್ರೆ ಸರ್ಕಾರದಿಂದ ಮಾಡಬೇಕು ಅಥವಾ ಏನಾದರೂ ಅದಕ್ಕೊಂದು ಕಾರ್ಪೊರೇಷನ್ ಮಾಡಬೇಕು ಅಥವಾ ಕೋಆಪರೇಟಿವ್ ಒಂದು ಆಕ್ಟ್ ಕೆಳಗಡೆ ಮಾಡಬೇಕು ಅಂತಕ್ಕಂಥದ್ದು. ಇದನ್ನು ಸರ್ಕಾರದಿಂದ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಸಾಧ್ಯ ಅಂತಕ್ಕಂಥದ್ದು ಅಭಿಪ್ರಾಯ ಬಂದಿದೆ. ಅದೊಂದು ಕಂಪ್ನಿ ಆಕ್ಟ್ ಮಾಡಿ ಆ ಒಂದು ಸಂಸ್ಥೆಯಲ್ಲಿ ನಿಮ್ಮ ವಾಹನಗಳನ್ನು ಸದಸ್ಯರನ್ನಾಗಿ ಮಾಡ್ಕೊಂಡು ನಮ್ಮ ಸರ್ಕಾರಿ ಅಧಿಕಾರಿಗಳನ್ನು ಈಗ ಹೆಂಗೆ ನಮ್ಮದು ದೇವರಾಜ್ ಟ್ರಕ್ನಲ್ಲಿ ಮಾಡಿದ್ದಾರೆ ಕಾರ್ಪೊರೇಷನ್, KSTDC ಇರ್ಬೋದು, ಇದು ಬೇರೆ ಬೇರೆ ಕಾರ್ಪೊರೇಟ್ಗಳನ್ನು ಮಾಡಿದ್ದಾರೆ. ಆ ಥರ ಕಾರ್ಪೊರೇಷನ್ಗಳನ್ನು ಮಾಡಿದರೆ ಹೇಗೆ ಅಂತಕ್ಕಂಥದ್ದು ನೋಡ್ತಾರೆ. ಇದು ಗೋವಾದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಪ್ರಯೋಗಗಳನ್ನು ನಾನು ಮಾಡಿದ್ದೇನೆ. ನಾನು ಅಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಅನುಭವಗಳನ್ನು ನೋಡಿಕೊಂಡು ಅಲ್ಲಿ ಯಾವುದು ಸರಿ ತಪ್ಪು ಅಂತಕ್ಕಂಥದ್ದು ಸರಿ ಮಾಡುವಂಥದ್ದನ್ನು ನೋಡಬೇಕು ಅಂತಕ್ಕಂಥದ್ದು. ಲಾಕ್ಡೌನ್ ಆದಮೇಲೆ ಯಾರಿಗೂ ಎಲ್ಲಿಯೂ ಕೂಡ ಹೋಗ್ತಕ್ಕಂಥದ್ದು ನೋಡ್ತಕ್ಕಂಥದ್ದು ಎಲ್ಲ ನಿಂತು ನಮ್ಮ ಅನೇಕ ಹೊಸ ಕಲ್ಪನೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಈಗ ನಮ್ಮ KSRTC ಬಸ್ಗಳಿರ್ಬೋದು, ಎಷ್ಟು ನಾವು ಹಾನಿ ಅನುಭವಿಸ್ತಾ ಇದ್ದೀವಿ, ಹಾನಿ ತೆಗಿಲಿಕ್ಕೆ ನಾವು ಏನು ಮಾಡಬೇಕು, ಅನೇಕ ಹೊಸ ಹೊಸ ಕಂಪನಿಗಳು ಕೂಡ ಬರ್ತಾ ಇದ್ದಾರೆ. ಅವಕ್ಕೇನಾದ್ರೂ ಒಂದು ಚಾಲನೆ ಕೊಡಬೇಕು ಅಂತ, ಅಥವಾ ಖಾಸಗಿ ಬಸ್ಗಳನ್ನು ಪ್ರತಿನಿತ್ಯ ನಾವು ಕಿಲೋಮೀಟರ್ವರೆಗೆ ನಿಮ್ಮನ್ನು ಪಡ್ಕೊಂಡು ನಾವು ನಮ್ಮ ಇಲಾಖೆಯಲ್ಲಿ ಬಳಸೋಬೇಕು ಅಂತಕ್ಕಂಥದ್ದು ಒಂದು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಯಾರೇ ಬಸ್ ಮಾಲೀಕರು ಇನ್ವೆಸ್ಟ್ಮೆಂಟ್ ಮಾಡಿ ಬಸ್ಗಳನ್ನು ತಂದು ನಮಗೆ ರೆಂಟ್ ಬೇಸ್ ಮೇಲೆ ಕೊಡ್ತಾರೆ ಅಥವಾ ಕಿಲೋಮೀಟರ್ ಮೇಲೆ ಕೊಡ್ತಾರೆ ಅವ್ರು ಅಂದರೆ ನಮ್ಮಲ್ಲಿ ಸೋರಿಕೆನೂ ತಡುತ್ತೆ ಮತ್ತು ನಮ್ಮಲ್ಲಿ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ತಪ್ಪುತ್ತೆ. ಇದನ್ನು ಕೂಡ ನಿಂತು ಹೋಗುತ್ತೆ. ಯಾವುದು ನಮ್ಮದು ಅದನ್ನು ಒಂದು ನಾವು ಆಲೋಚನೆ ಮಾಡ್ತೇವೆ ಮಾಡಿ ಸರ್. ಆ ಸಂದರ್ಭ ಬಂದಾಗ ನೀವೇನು ಬಸ್ ವಾಹನ ಅನೇಕ ಜನ ಇದ್ದೀರಿ ಅಂತ ಸಂದರ್ಭದಲ್ಲಿ ಅದನ್ನು ಬಳಕೆಯನ್ನು ಕೂಡ ನೀವು ಮಾಡ್ಕೋಬೇಕು ಅಂತ ಗೋವಾ ಮೈಲ್ಸ್ ಅಂತ ಮಾಡಿದ್ದಾರೆ ಸರ್ಕಾರದಿಂದ. ಗೋವಾ ಮೈಲ್ಸ್ ತುಂಬಾ ಒಳ್ಳೆ ಯೋಜನೆ ಆಗಿದೆ, ಅದನ್ನು ಸಹ ನಾವು ಕಾಪಿ ಮಾಡಬಹುದು. ನೋಡ್ತೀನಿ, ಅದನ್ನು ಕೂಡ ನಾನು ಗೋವಾಕ್ಕೆ ಹೋಗ್ತೀನಿ. ಮನೆಯಲ್ಲಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಜೊತೆ ಮಾತಾಡಿದ್ದು ಒಂದು ಸಾವಿರ ಮೀಟಿಂಗ್ ಮಾಡೋಣ ಅಂತ. ಹಾಗೆ 2 ವೀಲರ್ಗಳ ಅವಳಿ ಜಾಸ್ತಿ ಇದೆ ಸರ್. ಆಮೇಲೆ ಇಲ್ಲಿ ರೆಪಿಡ್ ಕಂಪನಿಯವರು ಇಲ್ಲೊಂದು ರ್ಯಾಪಿಡೋ ತುಂಬಾ ಇದಾವೆ ಸರ್. ಓಲಾ ಊಬರ್ ಅದು ಅನೇಕ ಜನ ಸುಮಾರು ಅನೇಕ ಜನ ನಮ್ಮ ಅಧಿಕಾರಿಗಳು ಅದನ್ನು ತಡೆದು ಅದನ್ನು ನಿಲ್ಲಿಸಿ ಕೇಸ್ಗಳನ್ನು ಬುಕ್ ಮಾಡ್ತಕ್ಕಂಥದ್ದು ಇನ್ನಷ್ಟು ಅದನ್ನ ಕಾನೂನು ಬಾಹಿರವಾಗಿ ಅವ್ರು ಮಾಡ್ತಾ ಇದ್ರೆ ಅದನ್ನ ಮಟ್ಟ ಹಾಕುವಂತ ಕೆಲಸ ಮಾಡೋದು ಸರ್. ಅದರಲ್ಲಿ ಒಂದೇ ಒಂದು ಇನ್ಪುಟ್, ಒಂದು ಬೈಕ್ ಟ್ಯಾಕ್ಸಿ ರ್ಯಾಪಿಡೋ
ಎರಡನೇದು ಕ್ವಿಕ್ ರೈಡ್ ಅನ್ನುವಂಥದ್ದು ಟ್ಯಾಕ್ಸಿ ಕೂಲ್ ಮಾಡುವಂಥದ್ದು. ಕ್ವಿಕ್ ರೈಡ್ ಅವ್ರು ಏನ್ ಮಾಡ್ತಾರೆ, ನಮ್ಮ ವಾಹನಗಳ ಕಸ್ಟಮರ್ಸ್ಗಳನ್ನ ಏರಿಯಾ ವೈಸ್ ಕಾರ್ಪೊರೇಟ್ ಕಂಪ್ನಿ ಹೋಗೋರ್ನ ಪಿಕ್ ಮಾಡ್ಕೊಳ್ಳೋದು. 100 ರೂಪಾಯಿ ಬರೋ ಬಾಡಿಗೆ ಜಾಗದಲ್ಲಿ 10 ರೂಪಾಯಿ ಕೊಡಿ. ಯಾಕಂದ್ರೆ ಅವನು ವೈಟ್ ಬೋರ್ಡ್ ಎಂಪ್ಲಾಯಿ, ಕಾರ್ ತಗೊಂಡು ಇನ್ಫೋಸಿಸ್ಗೆ ಹೋಗ್ತಾ ಇದ್ದಾನೆ, ಆ ಏರಿಯಾದಲ್ಲಿ ಹೇಳ್ತಾನೆ ನಾನು ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗ್ತಾ ಇದ್ದೀನಿ, ಅದು ವೈಟ್ ಬೋರ್ಡ್ ನಲ್ಲಿ ಆಪರೇಟ್ ಆಗುವಂತ ಒಂದು ವ್ಯವಸ್ಥೆ ಕ್ವಿಕ್ ರೈಡ್. ಇವ್ರು ಸ್ವಲ್ಪ ಬಲ ಪ್ರದರ್ಶನ ತೋರಿಸಿ ಕಳೆದ ಒಂದು 4-5 ವರ್ಷದಿಂದ ಸಂಸ್ಥೆಯನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಅದು ನನಗೆ ಗೊತ್ತಿಲ್ಲ, ರಾಜಕೀಯದ ಪ್ರಭಾವಿಗಳ ಯಾರ ಸಂಬಂಧಿಕರಂತೆ. ನಾನು ಸರ್ಕಾರ ಅಧಿಕಾರಿಗೆ ಬಂದಾಗ ಗಮನಕ್ಕೆ ತಗೊಂಡ್ಬಂದಿದ್ದೇನೆ. ಆ ಕ್ವಿಕ್ ರೈಡು ಮತ್ತೆ ಈ ರ್ಯಾಪಿಡೋ ಎರಡರ ಹಾವಳಿ ನಿಂತರೆ ನಮ್ಗೆ ಹೆಚ್ಚು ಕಡಿಮೆ ಒಂದು 30% ಬಿಸ್ನೆಸ್ ಆಟೋ ಮತ್ತೆ ಟ್ಯಾಕ್ಸಿ ಚಾಲಕರದ್ದು ಇಂಪ್ರೂವ್ ಆಗುತ್ತೆ ಸರ್. ಹಾಗೆ ಪೋರ್ಟರ್ ಲಾಗಮ್ ಅಂತ ಅದೊಂದು ತಗೊಳ್ಳಿ ಸರ್, ಅವ್ರಿಗೆ ಹೇಳಿದೀವಿ ನಾವು. ಡ್ರೈವರ್ಗಳಿಗೆ ಇನ್ನೂ 5,000 ರೂಪಾಯಿ ಮುಟ್ಬೇಕಾಗಿರ್ತಕ್ಕಂಥದ್ದು ಸ್ವಲ್ಪ ಹಣಕಾಸಿನ ತೊಂದರೆ ಇರ್ತದೆ. ಅದಕ್ಕೆ ಅದು ಖಂಡಿತವಾಗಿ ಕೂಡ ನಮ್ಮ ಭರವಸೆ ಇರ್ತಾರೆ. ಆದಷ್ಟು ಬೇಗ ಅವತ್ತೇನಾಯ್ತಂದ್ರೆ ಒಟ್ಟು ನಮ್ಮ ಇಲಾಖೆ ಒಟ್ಟು ರಾಜ್ಯದಲ್ಲಿ ಟ್ಯಾಕ್ಸಿ ಇರ್ಬೋದು, ಆಟೋ ರಿಕ್ಷಾ ಇರ್ಬೋದು, ಎಷ್ಟು ಸಂಖ್ಯೆ ಇರ್ಬೋದು ಅಂತಕ್ಕಂಥದ್ದು 7,65,000 ಆದ್ರೆ ಮೊದಲನೇ ಕಂತದಲ್ಲಿ ಅವರು ಬಿಡುಗಡೆ ಮಾಡಿದ್ರು. ಆಟೋ ರಿಕ್ಷಾ ಡ್ರೈವರ್ಗಳಿಗೆ ಮಾತ್ರ ಅದನ್ನು ಬಿಡುಗಡೆ ಮಾಡಿದ್ದಾರೆ. ಈಗ ಉಳಿದಿರ್ತಕ್ಕಂಥವ್ರ ಬಗ್ಗೆ ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ನೋಡ್ಕೊಂಡು ಅದನ್ನು ತೀರ್ಮಾನ ಮಾಡೋಣ ಅಂತಕ್ಕಂಥ ಹಣಕಾಸಿನ ಇಲಾಖೆಯಿಂದ ಒಂದು ಸೂಚನೆ ಬಂದಿರೋದ್ರಿಂದ ಮೊದಲನೇ ಹಂತವಾಗಿ ಇದನ್ನು ಮಾಡಿರ್ತಕ್ಕಂಥದ್ದು. ನಿಮಗೇನು ಕಲ್ಪನೆ ಆಗಿದೆ ಅಂದರೆ 7,65,000 ಜನರಿಗೆ ಅದನ್ನು ಕೊಡ್ತಕ್ಕಂಥದ್ದು. ನಾವು ಇಲಾಖೆ ಮಾಹಿತಿ ಕೇಳಿದೆ, ಒಟ್ಟು ರಾಜ್ಯದಲ್ಲಿರ್ತಕ್ಕಂಥ ಇಂಥ ಅಸಂಘಟಿತ ವಲಯದಲ್ಲಿರ್ತಕ್ಕಂಥ ಡ್ರೈವರ್ಗಳ ಸಂಖ್ಯೆ ಏನು ಅಂತ ಕೇಳಿದಾಗ 7,65,000 ಜನ ಅಂತೇಳಿ ನಾವು ಕೊಟ್ಟಿರ್ತಕ್ಕಂಥದ್ದು. ಅದು ನಿಮಗೂ ಭಾವನೆ ಬಂದಿರ್ತಕ್ಕಂಥದ್ದು. ಆದರೆ ಹಣಕಾಸಿನ ಇಲಾಖೆಯವರು ನಮಗೆ ಈಗಾಗಲೇ ಸುಮಾರು 120 ಕೋಟಿಗಿಂತಲೂ ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಈಗಾಗಲೇ ನಾವು ರೇಟ್ನಲ್ಲಿ ಆಹ್ವಾನ ಮಾಡಿದ್ದೀವಿ. ನಿಮ್ಮ ಸಂಖ್ಯೆಗೆ ನಮ್ಮ ಸಂಖ್ಯೆಗೆ ವ್ಯತ್ಯಾಸ ಏನಂದರೆ ನಾವು ಸಂಧ್ಯಾ ಮತ್ತು ಇದು ಯಾವುದೇ ಆ್ಯಪ್ ನಾವೇನು ಆ್ಯಪ್ ಡಿಕ್ಲೇರ್ ಮಾಡಿದ್ವಿ, ನಮಗೆ ಅರ್ಜಿ ಬಂದ್ರೆ ನಾವು ಕೊಡ್ಬೇಕಲ್ಲ. ಅನೇಕ ಜನ ಅರ್ಜಿಗಳನ್ನು ಸಡಿಲಿಕೆ ನಂತರ ಅದು ನಾವು ಅವತ್ತನ್ನು ನಾವು ಕಮಿಷನರ್ ಮಾತಾಡಿದ್ವಿ. ಅದಕ್ಕೆ ಏನಾದರೂ ಅದಿಲ್ಲ ನಿಮ್ಮ ಭಾವನೆ ಆಟೋ ರಿಕ್ಷಾಗೆ ಅರ್ಜಿ ಕೊಟ್ಟರೆ ಅಂತಾನೆ ಹಾಕೋದು, ಅರ್ಜಿಗಳ ಅವಕಾಶನೇ ಇಲ್ಲ ಸರ್. ಗಾಡಿ ಪರಿಗಣನೆ ತಗೊಳ್ಳೋದು ಬೇಡ ಅಂತ, ಡ್ರೈವರ್ ಪರಿಗಣನೆ ತಗೊಳ್ಳಿ ಅಂತ. ಏನಾಗಿದೆ ಅಂದ್ರೆ ಗಾಡಿ ತಗೊಳ್ಳೋದು ಬರಲ್ಲ, ಅದು ಅವ್ನ ಚಾಲನಾ ಪತ್ರ ಅರ್ಹತೆ ಪಡೆದ ಮೇಲೆ ಅದು ಬರೋದು. ಸರ್ ಒಂದು ವಿಷಯ ಇದೆ, ಕಾರ್ಮಿಕ ವಾಹನ ನಾನು ಹೇಳಿದೆ ಜಿಲ್ಲಾ ಡಿಸ್ಟ್ರಿಕ್ಟ್ ಕೊಟ್ಬಿಡಿ ಅಂತ. ಸರ್ ತೆರಿಗೆ ಜಾಸ್ತಿ ಬರ್ತದೆ, ಅದು ತಪ್ಪು. ಭಾರಿ ಕಷ್ಟದಿಂದ ಓಡಿಸ್ತಾರೆ. ಅವ್ರಿಗೆ 3 ತಿಂಗಳು ಬೇಡ ಅಂತ ಹೇಳಿದ್ರೆ ನಮ್ಮ ಗಾಡಿ ಸೆಟ್ ಆಯ್ತು ಸರ್. ಅದಕ್ಕೆ ನಾವು ಡಿಸ್ಟ್ರಿಕ್ಟ್ ಪರ್ಮಿಟ್ ಅಂತ ಕೊಟ್ಟಾಗ ಬೇಡ ಅಂದ್ರೆ ಇಂಪ್ರೂವ್ ಕೊಡ್ತೀವಿ ಅಷ್ಟೇ, ಬೇರೆ ಅದರ ಜೊತೆಗೆ ನೀವು ಟ್ಯಾಕ್ಸ್ ಒಂದು ಡೀಸೆಲ್ ಮೇಲೆ ರೇಟ್ ಕಡಿಮೆ ಮಾಡಬೇಕು ಅಂತ ಕೊಟ್ಟಿದ್ರಿ. ತಿಂಗಳು ಟ್ಯಾಕ್ಸ್ ಮಾಡಿಬಿಟ್ರೆ ಅವಾಗ ಎಷ್ಟು ಅನುಕೂಲ ಆಗುತ್ತೆ. ಹೇಳಿ ಯಜಮಾನ, ನೀವು ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಮನವಿಗಳನ್ನು ನಾವು ಸ್ವೀಕಾರ ಮಾಡ್ತೀವಿ. ಇದು ಒಂದೇ ಕುಟುಂಬದಲ್ಲಿ ನಾವು ಪ್ರಿಂಟ್ಔಟ್ಗಳನ್ನು ಮಾಡ್ತೀವಿ. ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡು ನಾನು ಮುಖ್ಯಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಅವರು ಹಣಕಾಸಿನ ಇಲಾಖೆಯವರ ಅಧಿಕಾರಿಗಳನ್ನು ಮನಸ್ಸು ಪರಿವರ್ತನೆ ಮಾಡಲಿಕ್ಕೆ ನಿಮ್ಮ ಪರವಾಗಿ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಸರ್. ಈಗ ಒಂದು ನೀವು ಹೇಳಿದ್ರಿ ಮನವಿಗಳು ಸೇವಾ ಸಿಂಧುಲಿ ಅರ್ಜಿಗಳು ಬರಲಿಲ್ಲ ಅಂತ. ನಾವು ಒಂದೇ ಒಂದು ಬೇಡಿಕೆ ಈಗಲೂ ಸಹ ನೀವು ದಯವಿಟ್ಟು ಮನಸ್ಸು ಮಾಡಿದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ತಿಳಿಸಿ ಮ್ಯಾಕ್ಸಿ ಕ್ಯಾಬ್ ಎಲ್ಲಾ ಚಾಲಕರಿಗೂ ಅರ್ಜಿಗಳು ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಡಿ ಸರ್ ದಯವಿಟ್ಟು. ನೀವು ಹೇಳಿದ್ರೆ ಅರ್ಜಿಗಳು ಬರ್ತಾ ಇಲ್ಲ ಅಂತ. ಅರ್ಜಿಗಳು ಯಾಕೆ ಬರ್ತಾ ಇಲ್ಲ ಅಂದ್ರೆ ಆಗ್ಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅವ್ರಿಗೆ. ಪ್ರತಿಯೊಬ್ಬ ಚಾಲಕರಿಗೂ ಕೊಡಿ ಸರ್, ಪ್ರತಿಯೊಬ್ಬ ವಾಣಿಜ್ಯ ಬಳಕೆಯ ಚಾಲಕರಿಗೂ ಸೇವಾ ಸಿಂಧುಲಿ ಅವಕಾಶ ಮಾಡಿಕೊಡಿ ದಯವಿಟ್ಟು.
ಸರ್ ಹಾಗೆ ಜಾಹೀರಾತು ಬಗ್ಗೆ ನಾನು 4 ತಿಂಗಳಿಂದ ಮನವಿ ಕೊಟ್ಟಿದ್ದೆ ಸಾಹೇಬ್ರಿಗೆ, ಅದ್ರ ಬಗ್ಗೆ ಅವ್ರು ಏನ್ ಆಕ್ಷನ್ ತಗೊಂಡ್ರು ಅಂತ ಹೇಳ್ಕೊಡ್ಬೇಕು. ಜಾಹೀರಾತು ಈ ಪೋಟರ್ ಮತ್ತೆ ಲಾಲೂಮ್ ಅಂತ ಹೇಳಿ RTO ಇನ್ಸ್ಪೆಕ್ಟರ್ಗಳು 8,000 10,000 ಪೆನಾಲ್ಟಿಗಳು ಹಾಕ್ತಿದ್ದಾರೆ. ನೋಟಿಸ್ ಇಶ್ಯೂ ಮಾಡ್ಯಾರಂತ ಇಶ್ಯೂ ಮಾಡಿದಾರೆ, ಆದ್ರೂ ಕೂಡ ನಡೀತಾನೆ ಇದೆ ಸರ್ ಅದು. ನಾವು ಮಾತಾಡೋದು ಮುಗಿಸಿದ ಮೇಲೆ ಮಾತಾಡೋದು ಬೆಟರ್ ಸರ್. ನಾವು ಮಾತಾಡುವಾಗ ರೇಂಜ್ ಅಲ್ಲಿ ಹೋಗ್ತಾ ಇತ್ತು, ಅದು ಕಟ್ ಆಗೋಯ್ತು ಸರ್. ನಮ್ಮದು ಸಪ್ರೇಟ್ ಆಗಿ ಆಗ್ಬಿಡಿ ಸರ್. 10 ನಿಮಿಷ ಆಮೇಲೆ ಮಾತಾಡೋಣ ಸರ್. ಡೀಸೆಲ್ ವಿಷಯ ಎತ್ತಿದ್ರಿ ಎಂಟ್ರಿ ಮಾಡಬೇಕು. ನಾವು ಮುಗಿಸಿ ಸರ್. ದಯವಿಟ್ಟು ಅವರು ಹೀಗಾಗಿ ನೀವು ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಮಾಡಿದೆ. ಡೀಸೆಲ್ ಪೆಟ್ರೋಲ್ ಯಾಕೆ ನೀವು GST ಕೆಳಗಡೆ ತರಬಾರ್ದು? ಕೇಂದ್ರ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ಗಳನ್ನ GST ಅದನ್ನು ಕಳೆದುಕೊಂಡ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಏನು ವ್ಯತ್ಯಾಸಗಳಿದೆ ಅದು ಕೂಡ ನಿಂತು ಒಂದೊಂದು ರಾಜ್ಯದವರು ಅವ್ರದೇ ಆಗಿರ್ತಕ್ಕಂಥ ಪರ್ ಲೀಟರ್ ಟ್ಯಾಕ್ಸ್ ಹಾಕ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಒಂದಿದೆ, GST ಬಂದ್ಮೇಲೆ ಅದೇ ಬರುತ್ತೆ. ಇಲ್ಲ ಸರ್, ಅದು GST ಬೇರೆ ಸರ್ಟಿಫಿಕೇಟ್ ಸರ್, ಯಾವಾಗ ಮಾಡ್ಕೊಳ್ಳಿ. ನಮ್ದು ಇಷ್ಟೇ, ಇಂಡಿಯಾದಲ್ಲಿ ಕಾಸ್ಟ್ ಕಡಿಮೆ ಇರೋದು. ಇದರಿಂದ ಒಂದು ದಿವಸಕ್ಕೆ ನಾವು 3 ಕೋಟಿ ಲಾಸ್ ಆಗ್ತಾ ಇದೆ. ಯಡಿಯೂರಪ್ಪನವರೇ ಸಾಹೇಬರು ಮುಗಿಸ್ಲಿ ದಯವಿಟ್ಟು. ರೆಡಿ ಆಗ್ತಿದ್ಯಾ? ನೀವು ಆದಾಯ ಬಾಯಿಂದ ನಿಮ್ಗೆ ಯಾವ್ದು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ರಲ್ಲ ಸರ್, ಬಿಟ್ಟಾಗಿ ಸರ್. ಈಗ ಸಾಹೇಬ್ ಹೇಳಿಬಿಡಿ ಸರ್, ಆಮೇಲೆ ದಯವಿಟ್ಟು ಹೆಡ್ ಮಾಸ್ಟರ್ ಮಾತು ಕೇಳಿ ಸರ್. ಮಧ್ಯದಲ್ಲಿ ಯಾರು ಮಾತಾಡಬೇಡಿ ಸರ್. ಕೂಡ ಇಂಥದ್ದು ಮಾಡ್ತೀನಿ ಅಂತಂದ್ರೆ ಮೊದಲು ನಮ್ಮ ಅಧಿಕಾರಿಗಳು ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಇತಿಮಿತಿಗಳನ್ನು ಅರ್ಥ ಮಾಡಿ ನಾವು ಮೊದಲು ಸರ್ಕಾರ ಕೊಡುವಾಗ ನಮ್ಮ ಕಡೆಯಿಂದಲೇ ಒಂದು ಪ್ರಸ್ತಾವನೆ ಸರಿಯಾದ ತಗೋಬೇಕಲ್ಲ. ಈಗ ಎಲ್ಲೂ ಕೊಟ್ಟಿದ್ದೀವಿ, ಇದನ್ನು ಕೂಲಂಕುಷವಾಗಿ ನಾವು ಚರ್ಚೆ ಮಾಡಿದ್ದೀವಿ. ನಮ್ಮ ಅಧಿಕಾರಿಗಳು ಕೊಟ್ಟು ನಿಮಗೆ ಯಾವುದು ನ್ಯಾಯ ಸಂಬಂಧವಾಗಿರ್ತಕ್ಕಂಥ ಪಟ್ಟಿ ಮಾಡಿಕೊಂಡು ನಾನು ಮುಖ್ಯಮಂತ್ರಿಗಳಿಗೆ ಮೊದಲು ಇದನ್ನು ಮನವರಿಕೆ ಮಾಡಬೇಕು. ಆಮೇಲೆ ಹಣಕಾಸಿನ ಇಲಾಖೆಯ ಅಧಿಕಾರಿಗಳನ್ನು ನಾವು ಮಾಡಲಿಕ್ಕೆ ಅದರ ಜೊತೆಗೆ ನಿಮ್ಮ ಡೀಸೆಲ್ ಮಾತಾಡಿದಲ್ಲ ಮಾತಾಡಬೇಡಿ ಸರ್. ಜಾಸ್ತಿ ಮಾಡಿ ₹200 ಜಾಸ್ತಿ ಮಾಡ್ತೀವಿ. ಸುಮ್ಮನೆ ಕೊಡ್ತೀರಿ. ಇವರೇ ಜಾಸ್ತಿ ಮಾಡಿಸಿದ್ದು, ಸುಮ್ಮನೆ ಇರೋರ್ನ ಹೇಳ್ಸ್ಬಿಡೋದು ಇವರು. ಹೌದು, ಒಬ್ಬೊಬ್ಬರು ಅವ್ರು ಮಾತಾಡ್ತಾ ಇದ್ದಾರೆ, ಕೇಳಿದ ಪತ್ರ ಕೊಡ್ತಾ ಇದ್ದಾರೆ. ಸಾಹೇಬ್ರೆ ನೀವು ಕರೆಕ್ಟಾಗಿ ಮಾತಾಡ್ಕೊಂಡು ಬರ್ತಾ ಇದ್ದೀರಾ, ನೀವೇ ಮಾತಾಡಿ ಸಾಹೇಬ್ರೆ, ನೀವು ಮಾತಾಡಿ ಸಾಹೇಬ್ರೆ, ನೀವು ಹೇಳ್ಬಿಡಿ ಸಾಹೇಬ್ರೆ, ನೀವು ಮಾತಾಡಿ ಸಾಹೇಬ್ರೆ, ನೀವು ಕರೆಕ್ಟಾಗಿ ಮಾತಾಡ್ಕೊಂಡು ಬರ್ತಾ ಇದ್ರೆ ನಮ್ಗೆ ಖುಷಿ ಆಯ್ತು. ನೀವು ಮಾತಾಡಿ ಸಾಹೇಬ್ರೆ, ನೀವು ಉತ್ತರ ಕೊಡಿ ದಯಮಾಡಿ ಸಾರಿ ಮಿಸ್ಟರ್ ಮಾತಾಡಬೇಕಿಲ್ಲ, ಸ್ವಲ್ಪ ಅವ್ರ ಕಡೆಯಿಂದ ಕ್ಲಾರಿಟಿ ತಗೊಳ್ಳೋಣ. ಮಾತಾಡಿ, ಸಮಯ ಕೊಟ್ಟಿದ್ದಾರೆ, ಅವರು ಇಷ್ಟು ಸಮಯ ಕೊಟ್ಟಿದ್ರೆ ಖುಷಿ. ಎಲ್ಲವೂ ಕೂಡ
ಇದು ಲೈಟಿಂಗ್ ಭಾವನೆಯನ್ನು ವಿಸ್ತಾರವಾಗಿ ಕೂಡ ನನಗೆ ಒಂದು 4 ದಿವಸ ಸಮಯ 4 ದಿವಸದಲ್ಲಿ ನಮ್ಮ ಇಲಾಖೆ ಅಧಿಕಾರಿಗಳು ನಮ್ಮದೇ ಪ್ರಸ್ತಾವನೆ ಎಲ್ಲನೂ ಆಯ್ತು ಕೊಟ್ಟಿದ್ದೀರ ಪ್ರತಿಯೊಂದು ನೀವೆಲ್ಲನೂ ಹೇಳಿದ್ದು ನಾನು ಪೂರ್ವಕ್ಕೆ ನಿಂತಿದ್ದೆ ಅದಕ್ಕೆ ಸರ್ ಅದನ್ನ ಇಟ್ಕೊಂಡ್ಬಿಡಿ ಸರ್ ನೀವು ಮಾತಾಡ ಕೊಡಿ ಸರ್ ಅವ್ರನ್ನ ಸರ್ ಒಂದು ಪರವಾಗಿ ಉತ್ತರ ಕೊಡಿ ಸ್ವಾಮಿ, ಆಮೇಲೆ ಮುಂದೆ ಮಾತಾಡಿದ್ರೆ ಅವಕಾಶ ಬಿಡಿ. ಮಾತಾಡಿದ್ರು ಉತ್ತರ ಕೊಟ್ರಲ್ವ ನಾವು ಹೋಗೋದು. ಏಪ್ರಿಲ್ ಮೇ ಟ್ಯಾಕ್ಸ್ ತಗೊಳ್ತೀರಾ, ಗಾಡಿ ರಿಲೀಸ್ ಮಾಡಿ ಆರ್ಡರ್ ಇಶ್ಯೂ ಮಾಡಿದ್ರೆ ಕೂಡ ತುಮಕೂರು ಮತ್ತು ಶಿವಮೊಗ್ಗ ಆರ್ಟಿಒಗಳು ಮಧುಗಿರಿ ಆರ್ಟಿಒಗಳು ಇದರ ತಕ್ಕ ಗಾಡಿಗೆ ರಿಲೀಸ್ ಮಾಡ್ತಾರೆ. 30 ಗಾಡಿಗಳಿಂದ ಒಂದೊಂದು ಗಾಡಿಗೆ 50,000 ಕೊಟ್ಟರೆ ಮಾತ್ರ ರಿಲೀಸ್ ಮಾಡ್ತೀವಿ. ಇನ್ಸ್ಪೆಕ್ಷನ್ ಮಾಡಿದ್ರೆ ಮಾಡಲ್ಲ ಅಂತ ಜೋರು ಮಾಡೋ ಸರ್ ನೀವೇನು ಸರ್ ಈಗ BS4 ವಾಹನಗಳು ಏನು 24 ಮಾರ್ಚ್ 2020ಕ್ಕಿಂತ ಮುಂಚೆ ಸೇಲ್ ಆಗಿ ವಾಹನ್ 4 ನಲ್ಲಿ ಎಲ್ಲಾ ಡೀಟೇಲ್ಸ್ ನ ಫಿಲ್ಅಪ್ ಮಾಡಿದ್ರು. ಅವುಗಳನ್ನೆಲ್ಲ ಈಗ ನಾವು ರಿಜಿಸ್ಟರ್ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದೀವಿ. ಎಲ್ಲ ಆರ್ಟಿಒಗಳಿಗೂ ಈ ಬಗ್ಗೆ ಸೂಚನೆ ಹೋಗಿದೆ. 24 ಮಾರ್ಚ್ 2020 ತನಕ ಸೇಲ್ ಆದಂತ BS4 ನ ಆಗಲೇ ವಾಹನ್ 4 ನಲ್ಲಿ ಡೇಟಾ ಎಂಟರ್ ಆಗಿರಬೇಕು. ಅದಿಲ್ಲದೆ ಸುಮ್ಮನೆ ಸೇಲ್ ಲೆಟರ್ ಇದೆ ಯಾವಾಗಿದೆ ಏನು ಮಾಡಿದ್ರೆ ಅದು ಒಪ್ಪಲ್ಲ. ಇದು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಮಾಡ್ತಾ ಇರೋದು. 24 ಮಾರ್ಚ್ 2020ಕ್ಕಿಂತ ಮುಂಚೆ ಸೇಲ್ ಆದಂತ BS4 ವೆಹಿಕಲ್ಸ್ ಮತ್ತು ಆಗಲೇ ವಾಹನ್ 4 ನಲ್ಲಿ ಡೇಟಾಗಳು ಎಂಟರ್ ಆಗಿರುವಂತದ್ದು ಎಲ್ಲ ಕಡೆ ರಿಜಿಸ್ಟ್ರೇಷನ್ ನಡೀತಾ ಇದೆ. ಇದು ಯಾರು ಮಾಡದೇ ಇದ್ರೆ ದಯವಿಟ್ಟು ನಮ್ಮ ಗಮನ ತಗೊಂಡು ಬಂದು ನಾನು ಇಮಿಡಿಯೇಟ್ಲಿ ಆ ಕನ್ಸಲ್ಟ್ ಆರ್ಟಿಒಗೆ ಡೈರೆಕ್ಷನ್ ಸರಿ ಕೊಡ್ತೇನೆ. ಯಾವುದು ಆಟೋ BS4 ಅಪ್ ಟು 24 ಮಾರ್ಚ್ ಅದು ಎಲ್ಲದಕ್ಕೂ ಎಲ್ಲ ಕ್ಯಾಟಗರಿ ವೆಹಿಕಲ್ಸ್ ಅಪ್ಲಿಕಬಲ್. BS6 ರಿಜಿಸ್ಟ್ರೇಷನ್ ಯಾವುದೇ ರೀತಿ ನಿರ್ಬಂಧ ಇಲ್ಲ. ಮುಂದಿನ ಸಭೆ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಸರ್. ಮುಂದೆ ನಾವು ತೆರಿಗೆ ವಿನಾಯಿತಿನ ಎಷ್ಟು ದಿನದಲ್ಲಿ ನಮಗೆ ತಿಳಿಸ್ತೀರಾ? ಯಾಕೆಂದ್ರೆ ನಮಗೆ ಹಾಗಾಗಿ ಆದಷ್ಟು ಬೇಗ ಈಗಾಗಲೇ ನಮ್ದು 860 ಗಾಡಿಗೆ ನಾವು ಲೈವ್ ಪರೀಕ್ಷೆ ಹಾಕಿದ್ದೀವಿ. ಎಲ್ಲಿ ಲಕ್ಷ್ಮಣ ಸವದಿಯವರು ನೋಡಬೇಕು ಅನ್ನೋ ಉತ್ಸಾಹದಿಂದ ಬಂದಂತವರೆಲ್ಲರಿಗೂ ಲಕ್ಷ್ಮಣ ಸವದಿಯವರು ಬಂದಿದ್ದಾರೆ. ಪೂರ್ಣವಾಗಿ ಅವ್ರಿಗೆ ಏನಿದೆ ಅದನ್ನ ಆತ್ಮಸ್ಥೈರ್ಯವಾಗಿ ನಮ್ಗೆಲ್ಲ ಭರವಸೆಗಳನ್ನು ಕೊಟ್ಟಿದ್ದಾರೆ. ಆ ಭರವಸೆನ ಈಡೇರಿಸಬೇಕಾಗಿ ನಾವು ಸೈನ್ಯ ಪಡ್ತೇನೆ. ನಿಮ್ಮೆಲ್ಲರ ಪರವಾಗಿ ನಾನು ಬೇಡಿಕೊಳ್ತಾ ಇದ್ದೀನಿ. ಆದಷ್ಟು ಬೇಗ ತೆರಿಗೆ ವಿನಾಯಿತಿ ಮಾಡಬೇಕು. ನಮಗೆ ಪಾರ್ಕಿಂಗ್ ಕಟ್ಟಲಿಗೂ ಕೂಡ ಇದಿಲ್ಲ. ನಾವು ಈಗ ಆಲ್ರೆಡಿ 860